ಲಾಲ್ಬಾಗಿನ ಐತಿಹಾಸಿಕ ಗಾಜನ ಮನೆಯಲ್ಲಿ 219ನೇ ಫಲಪುಷ್ಪ ಪ್ರದರ್ಶನವನ್ನು ತೇಜಸ್ವಿ ವಿಸ್ಮಯ ಎಂಬ ಪರಿಕಲ್ಪನೆಯಡಿ ಕನ್ನಡದ ಖ್ಯಾತ ಬರಹಗಾರರು ಮತ್ತು ಚಿಂತಕರಾದ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ನಾವು ಅರ್ಪಿಸಿದ್ದೇವೆ. ಅದರ ವಿಶೇಷಗಳು ಏನಿದೆ ಅಂತ ಹೇಳಿ ಗಾಜನ ಮನೆಯಲ್ಲಿ ನೋಡ್ತಾ ಹೋಗೋಣ. ತೇಜಸ್ವಿಯವರ ಕರ್ವಾಲೋ ಕಾದಂಬರಿಯ ಮುಖ್ಯ ಕಥಾವಸ್ತು ಆದಂಥ ಒಂದು ಫ್ಲೈಯಿಂಗ್ ಲಿಸರ್ಡ್ ಓತಿ ಖ್ಯಾತ ಅದರ ಒಂದು ಪ್ರಮುಖ ಚಿತ್ರಣವನ್ನು ಗಾಜನ ಮನೆಯ ಒಂದು ಮುಂಭಾಗದಲ್ಲಿ ನಾವು ನೋಡ್ಬೋದಾಗಿದೆ. ಸೊ ತೇಜಸ್ವಿಯವರ ಒಂದು ಇಡೀ ಜೀವನದ ಪರಿಚಯವನ್ನು ಮಾಡಿಸ್ತಕ್ಕಂಥ ಈ ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರಾರಂಭಿಕವಾಗಿ ಆ ಒಂದು ಫ್ಯಾಮಿಲಿ ಟ್ರೀಯನ್ನು ಹಾಕಿದ್ದೇವೆ. ಸೊ ರಾಷ್ಟ್ರಕವಿ ಕುವೆಂಪುರವರ ಮೊದಲನೇ ಮಗನಾಗಿ ಮತ್ತು ಒಟ್ಟಾರೆ ಅವರಿಗೆ 4 ಜನ ಮಕ್ಕಳು. ಅದರಲ್ಲಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಕೋಕಿಲೋದಯ ಚೈತ್ರ ಇಬ್ಬರು ಗಂಡು ಮಕ್ಕಳು ಮತ್ತು ಇಂದೂಕಲಾ ಹಾಗೂ ತಾರಿಣಿ, ಸೊ ಇದಿಬ್ಬರು ಹೆಣ್ಣು ಮಕ್ಕಳು. ಅದರ ಒಂದು ಮೂಲ ಚಿತ್ರಣವನ್ನು ನಾವಿಲ್ಲಿ ನೋಡ್ಬೋದು. ಉದಯರವೇ ಮುಂದೆ ಕುಳಿತಂಥ 4 ಜನ ಪುಟ್ಟ ಮಕ್ಕಳು, ಅಲ್ಲಿ ಕುವೆಂಪು ದಂಪತಿಗಳು. ಸೊ ಇದು ಅವರ ಒಂದು ಪ್ರಾರಂಭಿಕ ಫ್ಯಾಮಿಲಿ ಟ್ರೀಯ ಒಂದು ವಿವರ. ಹಾಗೆಯೇ ಈಗ ಹೂಗಳ ರಾಶಿಯ ನಡುವೆ ಅವರ ಇಡೀ ಜೀವನದ ಒಂದು ಪ್ರಮುಖ ಹಂತಗಳನ್ನು ಇಲ್ಲಿ ತಿಳಿಸ್ತಾ ಹೋಗೋಣ. ತಂದೆ ತಾಯಿಯ ಹಾರೈಕೆ ಮತ್ತು ಹರಕೆ. ಸೊ ರಾಷ್ಟ್ರಕವಿ ಕುವೆಂಪುರವರು ಹುಟ್ಟತಕ್ಕಂಥ ಗಂಡು ಮಗುವನ್ನು ಬಹಳ ಅಪೇಕ್ಷೆ ಮಾಡಿ ಬಹಳಷ್ಟು ಆಪ್ಯಾಯಮಾನವಾದಂಥ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ. ಅದೇನೆಂದರೆ ಅವರ ಮಗನ ಬಗ್ಗೆ ಎಷ್ಟೊಂದು ಇದನ್ನು ಭರವಸೆಯನ್ನು ಇಟ್ಕೊಂಡಿದ್ದಾರೆ ಅಂದರೆ, ವಿದ್ಯೆ ಕೀರ್ತಿಯೊಳೆಂದು ಲೋಕಕ್ಕೆ ತಂದಿಹನು ಪೂರ್ಣ ಎಂದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗೆ ನೀನೆಮ್ಮ ಪ್ರಾರ್ಥನೆಯ ಶಿಶುಕಣ ತೇಜಸ್ವಿ ಬರಿಯ ತನುಜನಲ್ಲಹುದು ಆತ್ಮ ಅಂತಕ್ಕಂಥದ್ದನ್ನು ಕೂಡ ಅವರು ಒಂದು ಕಡೆ ಹೇಳ್ತಾರೆ. ತೇಜಸ್ವಿಯವರ ಬಾಲ್ಯ ಮೈಸೂರು, ಬೆಂಗಳೂರು, ಶಿವಮೊಗ್ಗ, ಇಂದ್ಲಾಗಿ ಮತ್ತು ದೇವಂಗಿ, ಕುಪ್ಪಳಿ ಮುಂತಾದ ಕಡೆ ನಡೆಯುತ್ತೆ. ಮೈಸೂರಿನಲ್ಲಿ ತಂದೆ ತಾಯಿಯ ಅಕ್ಕರೆ ಶಿಶುವಾಗಿ ತೇಜಸ್ವಿ ಬೆಳೀತಾರೆ. ತಮ್ಮ ಕೋಕಿಲೋದಯ ಚೈತ್ರನೊಂದಿಗೆ ಆಟಪಾಠಗಳನ್ನು ಕೂಡ ಕಳೀತಾರೆ. ಮನೆಯ ಮುಂದಿದ್ದ ಉದ್ಯಾನವನದ ಹೂವು, ಚಿಟ್ಟೆ, ಅಳಿಲು ಮತ್ತು ಸಾಕು ಪ್ರಾಣಿಗಳಾದ ಹಸು, ಕೋಳಿ, ನಾಯಿ, ಮೇಕೆ ಇವೆಲ್ಲವೂ ಕೂಡ ತೇಜಸ್ವಿ ಚೈತ್ರ ಅವರ ಜೊತೆಗಾರರಾಗಿರ್ತಾರೆ. ಹಾಗೆಯೇ ಅವರ ಸುತ್ತಮುತ್ತಲ ಪರಿಸರದ ಬಗ್ಗೆ ಅವರಿಗೆ ಅತ್ಯಂತ ಕುತೂಹಲ ಕೂಡ ಬರುತ್ತೆ. ಅವರು 13 ಮೇ 1947ರಲ್ಲಿ ತಮ್ಮ ಅಮ್ಮನಿಗೆ ಬರೆದಂಥ ಒಂದು ಪತ್ರ ಹೀಗಿರುತ್ತೆ. ಅಣ್ಣ ಬೆಂಗಳೂರಿಗೆ ಹೋಗ್ತಾರಂತೆ, ನೀನು ನಮ್ಮನ್ನು ಸಲಸಲಕ್ಕೂ ಬಿಟ್ಟು ಹೋಗ್ತಿದ್ಯಾ, ನೀನು ಬಾ 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 ಅಂಥೇಳಿ ತೇಜಸ್ವಿ ಬರೀತಾರೆ. ಹಾಗೆ ತಂದೆಯವರಿಗೆ ಬರೆದಂಥ ಒಂದು ಪತ್ರದ ಸಾರಾಂಶ ಹೀಗಿದೆ ನೋಡಿ, ಬಹಳ ಕುತೂಹಲ ಮಾಡ್ತಕ್ಕಂಥದ್ದು. ನಮಗೆ 2 ನಾಯಿ ಮರಿ ಬೇಕೇ ಬೇಕು ಎಂದು ಕೇಳಿದೆ, ಅದಕ್ಕೆ ಪ್ರಫುಲ್ಲ ಆಗೋದಿಲ್ಲ ಎಂದು ಬಡಿದುಕೊಳ್ಳುತ್ತಾನೆ. ಒಳ್ಳೆ ಅವನೇ ನಾಯಿ ಮರಿ ಹಾಕಿದವನಂತೆ ಆಡುತ್ತಾನೆ. ನೀವು ರತ್ನಾಕರ ಮಾವನಿಗೆ ಕಾಗದ ಬರೆಯುತ್ತಾ ನಮ್ಮ ಒಂದು ಹೆಣ್ಣು ಮರಿ ಬೇಕು ಎಂದು ಬರೆಯಿರಿ, ಗಂಡು ಮರಿಗಳು ಚೆನ್ನಾಗಿಲ್ಲ ಅಂತಕ್ಕಂಥ ಅವರ ಒಂದು ಹಾಸ್ಯ ಪ್ರಜ್ಞೆ ಆ ಬಾಲಕನಿಂದಲೇ ಅವ್ರಿಗಿತ್ತು ಅಂತಕ್ಕಂಥ ಒಂದು ವಿಶೇಷವನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೋದಾಗಿದೆ. 18 ವರ್ಷದ ತೇಜಸ್ವಿಗೆ ಕುವೆಂಪು ಒಂದು ಪತ್ರದಲ್ಲಿ ಬರೀತಾರೆ, ನಿನ್ನ ಕವನಗಳು ಹಸುಳೆಯ ಮೊದಲ ತೊದಲಂತೆ ಮನೋಹರವಾಗಿವೆ. ಆ ತೊದಲು ಕ್ರಮೇಣ ವಿಕಾಸವಾಗಿ ಉತ್ತಮ ಫಲ ಬಿಡಲಿ ಎಂದು ಹಾರೈಸುತ್ತೇನೆ ಅಂಥೇಳಿ ಕುವೆಂಪು ಅವರು ಮಗನಿಗೆ ಬರೀತಕ್ಕಂಥ ಒಂದು ಪತ್ರ. ಮತ್ತು ಇನ್ನೊಂದು ಪತ್ರದಲ್ಲಿ ಹೇಳ್ತಾರೆ, ಈಗಿನ ವಿದ್ಯಾಭ್ಯಾಸ ಕ್ರಮದಲ್ಲಿಯೇ ದೋಷಗಳಿರ್ಬೋದು, ಆದರೆ ಅದು ಬದಲಾಗುವವರೆಗೆ ಅದರಲ್ಲಿಯೇ ನಡೆಯಬೇಕಲ್ವೇ. ಹಳೆಯ ದೋಣಿ ತೂತಾದರೂ ಹೊಸ ದೋಣಿ ಬರುವ ತನಕ ಅದನ್ನು ಆಶ್ರಯಿಸಬೇಕು ಅಂತಕ್ಕಂಥ ಕುವೆಂಪು ಅವರ ಆಶಯ ಆ ಮಗನಿಗೆ ಕೊಟ್ಟಂಥ ಒಂದು ಶ್ರೀರಕ್ಷೆ ಪ್ರಾರಂಭಿಕವಾಗಿ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಭಾಳ ವಿಶೇಷವಾಗಿ ಗಮನಿಸೋದು. ಇಲ್ಲಿ ಕುವೆಂಪು ದಂಪತಿಗಳ ಒಂದು ಪುತ್ಥಳಿಯನ್ನು ನಾವು ಕಾಣ್ಬೋದು. ಹಾಗೆಯೇ ಮುಂದುವರಿಯುತ್ತಾ ತೇಜಸ್ವಿಯವರ ಪಯಣ ಮುಂದುವರಿಯುತ್ತಾ ಹೋಗುತ್ತೆ. ಅವರ ಶಿಕ್ಷಣ ಮನೆಯೇ ಮೊದಲ ಪಾಠ ಎಂಬಂತೆ ಉದಯರವಿಯಲ್ಲೇ ಅವರ ತಂದೆ ತಾಯಿಯಿಂದ ಮಗನಿಗೆ ಅಕ್ಷರಾಭ್ಯಾಸ ಶಿಕ್ಷಣ ಪ್ರಾರಂಭ ಆಗ್ತದೆ. ಕೊಡವಾರಳ್ಳಿ, ಒಂಟಿಕೊಪ್ಪಲಿನ ಸರ್ಕಾರಿ ಶಾಲೆ ಸೇರ್ಪಡೆ ಆದರೂ ಕೂಡ ಮನೆಯಲ್ಲಿ ನಂಜುಂಡಯ್ಯ ಎಂಬ ಶಿಕ್ಷಕರಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಮನೆಯ ಹತ್ತಿರವಿದ್ದ ಶಿಶು ವಿಹಾರ, ನಂತರದ ಶಾಲೆಯಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯ ಶಿಕ್ಷಣ ನಡೆಯುತ್ತೆ. ಪ್ರೌಢ ಮತ್ತು ಕಾಲೇಜು ಶಿಕ್ಷಣ ಮೈಸೂರಿನ ಯುವರಾಜ ಕಾಲೋನಿಯಲ್ಲಿ ಮತ್ತು ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ನಡೆಯುತ್ತೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯದಲ್ಲಿ MA ಪದವಿಯನ್ನು ಕೂಡ ಅವರು ಅಲ್ಲಿಂದ ಪಡ್ಕೊಳ್ತಾರೆ. ಮತ್ತು ಅವರ ಹಲವಾರು ಸೃಜನಶೀಲ ಆಸಕ್ತಿಗಳು ಬೆಳೀತಾ ಹೋಗ್ತವೆ. ಚಿತ್ರ, ಸಂಗೀತದತ್ತ ಚಿತ್ತ. ತಂದೆ ಕವಿ ಕುವೆಂಪು ಕಾರಣದಿಂದ ಮನೆಯಲ್ಲೇ ಸಾಹಿತ್ಯಿಕ ವಾತಾವರಣ ಸಹಜವಾಗೇ ಇತ್ತು. ಅದರ ಜೊತೆಗೆ ಇವರು ಬಾಲ್ಯದಲ್ಲೇ SN ಸ್ವಾಮಿ ಅಂತಕ್ಕಂಥ ಕಲಾವಿದರ ಬಳಿ ಚಿತ್ರಕಲೆಯನ್ನು ಸ್ವಲ್ಪ ದಿನಗಳ ಕಾಲ ಅಭ್ಯಾಸ ಮಾಡ್ತಾರೆ. ತಾವೇ ನಂತರ ಸ್ವತಂತ್ರವಾಗಿ ಚಿತ್ರ ಬಿಡಿಸೋದನ್ನು ಕೂಡ ಕಲ್ತ್ಕೊಳ್ತಾರೆ.
ಸುಬ್ಬಾಚಾರ್ಯ ಅವರ ನೆರವಿನಿಂದ ಉಸ್ತಾದ್ ಹಲೀಂ ಜಾಫರ್ ಖಾನ್ ಬಳಿ ಸಿತಾರ್ ಕಲಿತು ಸ್ವಯಂ ನುಡಿಸುವುದನ್ನು ಕೂಡ ಕಲಿತಾರೆ. ತೇಜಸ್ವಿ ನಿಧನರಾಗುವ ಹಿಂದಿನ ದಿನ ಶಿವರಂಜನಿ ರಾಗ ನುಡಿಸಿದ್ದನ್ನು ರಾಜೇಶ್ವರಿ ತೇಜಸ್ವಿ ಅವರು ಬಹಳ ಮನೋಹರವಾಗಿ ಅಲ್ಲಿ ದಾಖಲಿಸಿದ್ದಾರೆ. ಮತ್ತು ಫೋಟೋಗ್ರಫಿ ಮತ್ತು ಮೀನು ಶಿಕಾರಿ ಇವರ ಒಂದು ಜೀವನದ ಹಾಸುಹೊಕ್ಕಾಗಿತ್ತು. ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಲ್ಲೇ ಸ್ವತಃ ಕ್ಯಾಮ್ರಾ ಕೊಂಡು ಫೋಟೋ ತೆಗೆದನ್ನು ಕಲ್ತ್ಕೊಳ್ತಾರೆ. ಮನೆಯಲ್ಲಿಯೇ ಒಂದು ಡಾರ್ಕ್ ರೂಮ್ ಇಟ್ಕೊಂಡು ಫೋಟೋ ಡೆವಲಪ್ ಮಾಡೋದು. ಆಗೆಲ್ಲ ರೀಲ್ಗಳಿರಲಿ, ಗೊತ್ತಿಲ್ಲ ತಮಗೆ, ಈ ಥರ ಡಿಜಿಟಲ್ ಇರಲಿಲ್ಲ. ಅದನ್ನು ಕೂಡ ಅವರು ಅದರ ಪರಿಣಿತಿಯನ್ನು ಹೊಂದ್ತಾರೆ. ಸಹಸ್ರಾರು ಪಕ್ಷಿಗಳ ಚಿತ್ರಗಳನ್ನ ಈಗ ತೆಗೆದಿದ್ದಾರೆ. 4,000ಕ್ಕೂ ಹೆಚ್ಚು ಒಂದು ಪಕ್ಷಿಗಳ ಚಿತ್ರ ತೆಗೆದಿರ್ತಕ್ಕಂಥದ್ದು ಭಾಳ ವಿಶೇಷ. ಮತ್ತು ಮೈಸೂರಿನಲ್ಲಿದ್ದಾಗಲೇ ಅವ್ರಿಗೆ ಹವ್ಯಾಸ ಅಂತಂದರೆ ಮೀನು ಹಿಡಿಯೋದು. ಅದಕ್ಕಾಗಿಯೇ ರಾಡು, ರೀಲು, ಹುಕ್ಕುಗಳನ್ನು ಕೊಂಡಿದ್ರು. ಕೆರೆ ಹೊಳೆಗಳಲ್ಲಿ ಗಾಳ ಹಾಕಿ ಗಂಟುಗಟ್ಟಲೆ ಕಾದು ಮೀನು ಹಿಡಿದು ತೇಜಸ್ವಿ ಅವರಿಗೆ ಭಾಳ ಒಂದು ನೆಚ್ಚಿನ ಹವ್ಯಾಸ ಆಗಿತ್ತು ಅಂತ ಅವರೆಲ್ಲ ಸಹಪಾಠಿಗಳು ಉಲ್ಲೇಖಿಸ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ ಯಂತ್ರ ರಿಪೇರಿ. ಅವರು ಬಳಸ್ತಾ ಇದ್ದಂಥ ಕಾರು, ಅದು ಜೀಪು, ಅವ್ರು ಬಳಸ್ತಾ ಇದ್ದಂಥ ಸ್ಕೂಟರು ಮತ್ತು ಕಂಪ್ಯೂಟರ್ ಎಲ್ಲವನ್ನೂ ಅವರೇ ರಿಪೇರಿ ಮಾಡ್ಕೊಳ್ತಾ ಇದ್ರು. ಅವರ ಯಂತ್ರಗಳ ತಾಂತ್ರಿಕ ವಿವರಗಳನ್ನ ಚೆನ್ನಾಗಿ ತಿಳ್ಕೊಂಡು ತಮ್ಮ ಸ್ಕೂಟರ್ನು ಪೂರ್ಣ ಬಿಚ್ಚಿ ಅವರೇ ಮರುಜೋಡಿಸ್ತಾ ಇದ್ರು. ಮುಂದೆ ಜೀಪನ್ನು ಕೂಡ ಅದೇ ರೀತಿ ಮಾಡ್ತಾಯಿದ್ರು. ವಾಹನಗಳಲ್ಲದೆ ಮಿಕ್ಸಿ, ಕಂಪ್ಯೂಟರು, ಪ್ರಿಂಟರು ಮೊದಲಾದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತಾವೇ ನಿರ್ವಹಿಸ್ತಿದ್ದುದು ತುಂಬ ವಿಶೇಷ. ಮುಂದೆ ತತ್ರಾಂಶ ರಚನೆಯ ಕೌಶಲ್ಯವನ್ನು ಸಿದ್ಧಿಸಿಕೊಂಡದನ್ನು ಕನ್ನಡ ತತ್ರಾಂಶ ಅಭಿವೃದ್ಧಿಯ ಕೆಲಸಗಳಲ್ಲಿ ಕಾಣ್ಬೋದು. ಕಂಪ್ಯೂಟರ್ ಮೊದಲಿಗೆ ಅವರಿಗೆ ಅನುಭವ ಇರಲ್ಲ. ಅದನ್ನು ಕಂಪ್ಯೂಟರ್ ನುಡಿಸ್ತಕ್ಕಂಥದ್ದನ್ನು ಕಲಿತು ನಂತರ ಕಂಪ್ಯೂಟರ್ನಲ್ಲಿ ತತ್ರಾಂಶ ಕನ್ನಡ ತತ್ರಾಂಶಕ್ಕೆ ಭಾಳ ಕೊಡುಗೆಯನ್ನು ನೀಡಿದ್ದು ಭಾಳ ನೆನಪಿಗೆ ಮಾಡ್ಕೋಬೇಕಾದಂಥ ಅಂಶ. ಮತ್ತು ಮನೆಯಲ್ಲೇ ಇದೊಂದು ಸಾಹಿತ್ಯಿಕ ವಾತಾವರಣ ಇತ್ತು. ಪುಸ್ತಕ ಓದ್ತಕ್ಕಂಥ ಹವ್ಯಾಸ ಅದಾಗಿದ್ದಾಗೆ ಬಂತು. 1957ರಲ್ಲಿ ಅವರ ಮೊದಲ ಕತೆ ಲಿಂಗವರದ ಪ್ರಜಾವಾಣಿಯ ದೀಪಾವಳಿ ಕಥಾ ಸ್ಪರ್ಧೆಯಲ್ಲಿ ಬಹುಮಾನ ಗಳಿಸೋದರೊಂದಿಗೆ ತೇಜಸ್ವಿ ಸಾಹಿತ್ಯ ಲೋಕಕ್ಕೆ ಲೋಕಾರ್ಪಣೆಯನ್ನು ಮಾಡ್ತಾರೆ. ಪ್ರಾರಂಭದಲ್ಲಿ ಬರೆದಿದ್ದಂಥ ಕವಿತೆಗಳ ಸಂಕಲನ ಸೋಮುವಿನ ಸ್ವಗತ ಲಹರಿ 1962ರಲ್ಲಿ ಪ್ರಕಟ ಆಯಿತು. ಯಮಳ ಪ್ರಶ್ನೆ ಎಂಬ ನಾಟಕವನ್ನು ಕೂಡ 1964ರಲ್ಲಿ ಅವರು ಪ್ರಕಟಿಸಿದರು. ಅವರು ಮೈಸೂರನ್ನು ತೊರೆದು ಮೂಡಿಗೆರೆ ಸಮೀಪ ಕೃಷಿಕರಾಗಿ ನೆಲೆ ನಿಂತ ಮೇಲಂತೂ ಅವರ ಬರವಣಿಗೆ ದಿಕ್ಕು ದೆಸೆಗಳೇ ಬದಲಾಗಿ ಸಹಸ್ರಾರು ಅಭಿಮಾನಿಗಳು ಅವರ ಸಾಹಿತ್ಯ ಅಭಿಮಾನಕ್ಕೆ ಮಾರು ಹೋದರು ಅಂತ ಹೇಳ್ಬೋದು. ಮತ್ತು ಈ ಒಂದು ಗಾಜಿನ ಮನೆಯಲ್ಲಿ ಹಲವಾರು ಆಕರ್ಷಣೆಗಳಿದೆ. ಈ ಬಾರಿ ಒಂದು ವಿಶೇಷವಾದಂಥ ಫಲ ಪುಷ್ಪ ಅಂತ ನಾವು ಕರಿತಾ ಇರ್ತೀವಲ್ಲ, ಹಾಗಾಗಿ ಪುಷ್ಪಗಳ ಜೊತೆ ವಿಶೇಷವಾದ ಫಲಗಳ ಒಂದು ಆಕರ್ಷಣೆಯೂ ಕೂಡ ಇಲ್ಲಿ ನಾವು ಕಾಣ್ಬೋದು. ಮತ್ತು ವಿಶೇಷವಾಗಿ ತೇಜಸ್ವಿಯವರು ಯಾವೆಲ್ಲ ಒಂದು ದಾರ್ಶನಿಕರ ಒಂದು ಪ್ರಭಾವಕ್ಕೆ ಒಳಗಾದರು ಅಂತಕ್ಕಂಥ ವಿಷಯದ ಬಗ್ಗೆ ನಾವು ಹೇಳೋದಾದರೆ, ಇವರಲ್ಲಿ ಒಂದಿದ್ದಂಥ ಜೀವನ ಪ್ರೀತಿ, ಸರಳತೆ, ಕುಟುಂಬ ವಾತ್ಸಲ್ಯ, ಪ್ರೀತಿ, ವೈಚಾರಿಕತೆ, ಸೊ ಹೀಗೆ ಅದಕ್ಕೆಲ್ಲವೂ ಕೂಡ ಕುವೆಂಪು ಅವರೇ ಮೊದಲ ಆದರ್ಶ. ಆದರೆ ಏನಂದರೆ ಒಂದು ವೈಚಾರಿಕವಾಗಿ ಕುವೆಂಪು ಪ್ರಭಾವ ಮತ್ತು ಲೋಹಿಯಾ, ಶಾಂತವೇರಿ ಗೋಪಾಲ್ಗೌಡರು ಮೊದಲಾದ ಸಮಾಜವಾದಿಗಳ ಪ್ರಭಾವ ತೇಜಸ್ವಿಯವರ ಮೇಲಿತ್ತು. ಮತ್ತು ನಂತರ ಅವರೇ ಅಬಚೂರಿನ ಪೋಸ್ಟ್ ಆಫೀಸ್ ಕೃತಿಯ ಮುನ್ನುಡಿಯಲ್ಲಿ ಲೋಹಿಯಾ ಅವರ ತತ್ವ ಚಿಂತನೆ ಮತ್ತು ಕುವೆಂಪು ಅವರ ಕಲಾ ಸೃಷ್ಟಿ, ಕಾರಾಂತರ ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆ, ಈ ಮೂರೇ ನನ್ನ ಸಾಹಿತ್ಯ ರಚನೆಯ ಮೇಲೆ ಗಾಢ ಪರಿಣಾಮವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದನ್ನು ಅವರೇ ದಾಖಲಿಸಿದ್ದಾರೆ. ಹಾಗಾಗಿ ಇಲ್ಲಿ ತಾವು ನೋಡ್ಬೋದು, ರಾಮನಹರ್ ಲೋಹಿಯಾ ಅವರಿದ್ದಾರೆ, ಗಂಭೀರ ಚರ್ಚೆಯಲ್ಲಿ ಕುವೆಂಪು ಮತ್ತು ತೇಜಸ್ವಿ ಇದ್ದಾರೆ, ಮತ್ತು ಕಾರಾಂತರೊಡನೆ ತೇಜಸ್ವಿ ಮತ್ತು ರಾಜೇಶ್ವರಿ ಅವರಿದ್ದಾರೆ. ಸೊ ಹಾಗಾಗಿ ನಿಜಕ್ಕೂ ಕೂಡ ಈ ಒಂದು ಕಾರಾಂತರ ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆ ಇದೆಯಲ್ಲ, ಅದು ಅವ್ರ ಮೇಲೆ ಅತ್ಯಂತ ಗಾಢವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ. ನಂತರ ಅವರ ಮುಂದುವರೆದ ಪಯಣದಲ್ಲಿ ನೃಪತುಂಗ ಮುದ್ರಣಾಲಯ ಅಂತಕ್ಕಂಥದ್ದನ್ನು MA ಪದವಿ ಗಳಿಸಿದ ನಂತರ ಕಡದಾಳ್ ಶಾಮಣ್ಣ ಮುಂತಾದವ್ರ ಜೊತೆ ಸೇರಿ ಅದನ್ನು ಸ್ಥಾಪನೆ ಮಾಡ್ತಾರೆ ಮೈಸೂರಿನಲ್ಲಿ. ಕುವೆಂಪು ಸೇರಿದಂತೆ ಕೆಲವು ಸಾಹಿತಿಗಳ ಕೃತಿಗಳನ್ನು ತಾವೇ ಬರೆದು ಇದು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ ಕೃತಿಯನ್ನು ಅದೇ ಪ್ರೆಸ್ನಲ್ಲಿ ಮುದ್ರಿಸಿ ಲಹರಿ ಬುದ್ಧಿ ಪ್ರಚಾರ ಯೋಜನೆಯಡಿ ಪ್ರಕಟಿಸ್ತಾರೆ. ಕನ್ನಡಕ್ಕೊಂದು ವಿಶಿಷ್ಟವಾದ ಮಾಸಿಕವನ್ನು ಹೊರತರುವ ಅವರ ಯೋಚನೆ ಕೈಗೂಡಲಿಲ್ಲ. ಆದರೆ ಏನಂತೆ ಮುಂದೆ ಅವರು ಶ್ರೀರಾಮ್ ಜೊತೆ ಸೇರಿಕೊಂಡು ಪುಸ್ತಕ ಪ್ರಕಾಶನ ಸ್ಥಾಪಿಸಿ ಕನ್ನಡ ಅತ್ಯಂತ ಯಶಸ್ವಿ ಪ್ರಕಾಶನ ಸಂಸ್ಥೆಯಾಗಿಸುವಲ್ಲಿ ಅವರಿಗೆ ಈ ಎಲ್ಲ ಅನುಭವಗಳು ಅವರ ಉಪಯೋಗಕ್ಕೆ ಬರುತ್ತೆ. ಮತ್ತು ಮೈಸೂರಿನಲ್ಲಿ ತಂದೆ ರಾಷ್ಟ್ರಕವಿ ಕುವೆಂಪು ಅವರ ಜೊತೆ ಇದ್ದಂಥ ತೇಜಸ್ವಿಯವರು ಉದಯ ರವಿಯಿಂದ ಚಿತ್ರಕೂಟ ಅಂದರೆ ಎಲ್ಲಿ ಮೂಡಿಗೆರೆಗೆ ಬರ್ತಾರೆ. ಬರಹಗಾರ ಅದು ಒಂದು ಏನಂದರೆ ಆಗಿನ ಕನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಅವರಿಸಿದ್ದ ಏಕಾನತೆ ಮತ್ತು ವ್ಯಕ್ತಿಗತ ಪ್ರಲಾಪ ಏನಿತ್ತು, ಪ್ರೌಢ ಟಕ್ಕ ವಿಮರ್ಶೆಯಿಂದ ಬೇಸತ್ತ ತೇಜಸ್ವಿ ಬದುಕು ಸಾಹಿತ್ಯ ಎರಡನ್ನೂ ತಮ್ಮದೇ ಆದಂಥ ಮಾರ್ಗದಲ್ಲಿ ಸೃಷ್ಟಿಸಿಕೊಳ್ಳೋದಕ್ಕೆ ಬಯಸ್ತಾರೆ. ಕೃಷಿ ಜೀವನವನ್ನು ಆಯ್ದುಕೊಂಡಂಥ ತೇಜಸ್ವಿ ಮೂಡಿಗೆರೆ ಸಮೀಪ ಜನ್ನಾಪುರದ ಹತ್ರ ಜಮೀನು ಕೊಂಡು ಕಾಫಿ ಬೆಳೆಗಾರರಾಗಿ ನೆಲೆ ನಿಂತರು. ಕುವೆಂಪು ಕೊಟ್ಟ ಹೆಸರಿನ ತೋಟ ಚಿತ್ರಕೂಟವಾಯಿತು. ನಂತರ ಅವರು ಹುಟ್ಟಿದ ಮನೆ ಉದಯರವಿಂದ ಚಿತ್ರಕೂಟಕ್ಕೆ ಬಂದ ತೇಜಸ್ವಿ ಅಪ್ಪಟ ಕೃಷಿಕನಾಗಿ ಸೃಜನಶೀಲ ಬದುಕು ಬರಹಗಳತ್ತ ಮುಖ ಮಾಡ್ತಾರೆ. ಮತ್ತು ಅವರು ಈ ಜಪಾನಿನ ಫುಕುವೋಕ ಅವರಿಂದ ಒಂದು
ಪ್ರಭಾವಿತರಾಗಿ ಸಾವಯವ ಕೃಷಿ ಮತ್ತು ಸಹಜ ಕೃಷಿ ಬಗ್ಗೆ ವಿಶೇಷ ಒಂದು ಆಸಕ್ತಿಯನ್ನು ತೋರ್ತಾರೆ. ಇಡೀ ತಮ್ಮ ಬದುಕಿನದ್ದಕ್ಕೂ ಕೂಡ ಏನು ನಿರುತ್ತರದ ತೋಟದಲ್ಲಿ ಸಾವಯವ ಕೃಷಿಯನ್ನು ಅನುಸರಿಸ್ತಾರೆ. ಚಿತ್ರಕೂಟದಲ್ಲಿ ಕಾಕರ್ ಸ್ಟಾನಿಯಾಲ್ ಜಾತಿಯ ನಾಯಿ ಮರಿಯನ್ನು ಸಾಕಿ ಅದಕ್ಕೆ ಕಿವಿ ಅಂತ ಹೇಳಿ ಕೂಡ ಹೆಸರನ್ನ ಕೊಡ್ತಾರೆ. ಮತ್ತು ಇಡೀ ಜೀವನದಲ್ಲಿ ಅವರು ಕೋವಿ ಹಿಡಿದು ಕಾಡಿಗೆ ಹೋಗಬೇಕು ಅಂದರೆ ಅದ್ರ ಜೊತೆ ಕಿವಿ ಕೂಡ ಇರ್ತಾ ಇತ್ತು. ಚಿತ್ರಕೂಟಕ್ಕೂ ರಾಜೇಶ್ ಅವರಿದ್ದ ಭೂತನಕಾಡು ತೋಟದ ನಡುವಿನ ಕಾಡು ತೇಜಸ್ವರ ಸಾಹಸಕ್ಕೆ ಅದೊಂದು ದೊಡ್ಡ ವೇದಿಕೆಯಾಗಿತ್ತು. ಗೆಳೆಯರಾದಂಥ ಶಾಮಣ್ಣ, ಶ್ರೀರಾಮ್, ಜೇತ್, ನಾಯಕ್, ಶ್ಯಾಮ್ ಸುಂದರ್ ಮೊದಲಾವರು ತೋಟಕ್ಕೆ ಬಂದು ಹೋಗ್ತಾ ಇದ್ರು. ಅವರೆಲ್ಲರ ಜೊತೆ ಇವರು ಕಾಡಿಗೆ ಬಂದು ಮತ್ತು ಅದನ್ನು ಒಂದು ಪರಿಶೀಲನೆ ಬಹಳ ಒಂದು 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 ವಿಶೇಷವಾಗಿ ಅಭಿವ್ಯಕ್ತಿಗೊಳಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಮರೀಲಿಕ್ಕಾಗಲ್ಲ. ಸೊ ಇವೆಲ್ಲದರ ಒಂದು ಫಲನೇ ಪರಿಸರದ ಕತೆ ಎಂಬ ಒಂದು ಪುಸ್ತಕ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ವಿಶೇಷವಾಗಿ ನಾವು ಅವರ ಒಂದು ಪ್ರಮುಖ ಒಂದು ಘಟ್ಟ, ಅವರ ಕುಟುಂಬದ ಒಂದು ಪ್ರಮುಖ ಘಟ್ಟ ಅಂತಾರೆ ಮದುವೆ ಮತ್ತು ಮಂತ್ರಮಾಂಗಲ್ಯದ ಉದಯ. ಸೊ ತಂದೆ ಕುವೆಂಪುರವರ ಆದರ್ಶದಂತೆ ಅವರು ಸುಮಾರು 27/12/1996 ಚಿತ್ರಕೂಟದಲ್ಲಿ ಕೇವಲ 36 ಜನ ಆಹ್ವಾನಿತ ಬಂಧು ಮಿತ್ರರ ಸಮ್ಮುಖದಲ್ಲಿ ಅತ್ಯಂತ ಸರಳವಾಗಿ ರಾಜೇಶ್ವರಿ ತೇಜಸ್ವಿರವರಿಬ್ಬರ ಮದುವೆ ಆಗ್ತದೆ. ಅದಕ್ಕೊಂದು ವಿನೂತನವಾದಂಥ ಒಂದು ಆಹ್ವಾನ ಪತ್ರಿಕೆಯನ್ನು ಕುವೆಂಪು ತಮ್ಮ ಕೈಬರಹದಲ್ಲಿ ಪೋಸ್ಟ್ ಕಾರ್ಡ್ ಸಿದ್ಧಪಡಿಸಿದ್ದು ಅದರ ವಿಶೇಷ ಅಂತ ಹೇಳ್ಬೋದು. ಮದುವೆಗೆ ಕೇವಲ 800 ರೂಪಾಯಿ ಖರ್ಚಾಗಿತ್ತು ಅಂತಕ್ಕಂಥದ್ದನ್ನು ರಾಜೇಶ್ವರಿ ಅವರು ದಾಖಲಿಸಿದ್ದಾರೆ. ಈ ಮದುವೆ ವಿಧಾನವೇ ಸ್ವಲ್ಪ ಮಟ್ಟಿಗೆ ಪರಿಷ್ಕರಿಸ್ಬಿಟ್ಟು ಮಂತ್ರ ಮಾಂಗಲ್ಯಕ್ಕೆ ಏನು ಕುವೆಂಪು ಅವರ ಕನಸಿತ್ತು, ಅವರ ಒಂದು ಸಾಮಾಜಿಕ ಸುಧಾರಣೆಯ ಒಂದು ಸೂತ್ರವಾದಂಥ ಮಂತ್ರ ಮಾಂಗಲ್ಯಕ್ಕೆ ಮೊಟ್ಟ ಮೊದಲಿಗೆ ನಾಂದಿಯಾದಂಥವರು ನಮ್ಮ ತೇಜಸ್ವಿ ಮತ್ತು ರಾಜೇಶ್ವರಿ ಅವರು. ಅದು ತದನಂತರ ಇಡೀ ರಾಜ್ಯದಲ್ಲಿ ಲಕ್ಷಾಂತರ ಜನರ ಒಂದು ದಾರಿದೀಪವಾಗಿ ಆ ಒಂದು ಪರಿಕಲ್ಪನೆಯನ್ನು ಅವರು ಅಳವಡಿಸ್ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗೆಯೇ ಇಲ್ಲಿ ತಾವು ನೋಡ್ತಾ ಇರ್ಬೋದು ಶಿವರಾಮ್ ಕಾರಂತರವರ ಒಂದು ಏನು ಪ್ರತಿಮೆಯನ್ನು ಕೂಡ ನಾವು ಇಲ್ಲಿ ಇಟ್ಟಿದ್ದೀವಿ. ಯಾಕೆಂದರೆ ಪ್ರಮುಖವಾಗಿ ತೇಜಸ್ವಿ ಅವ್ರನ್ನ ಪ್ರಭಾವಿಸಿದ್ರಂತಲ್ಲಿ ಕುವೆಂಪು, ನಂತರ ನಂತರ ಏನು ನಮ್ಮ ಶಿವರಾಮ್ ಕಾರಂತರವರು ಜೀವನ ದೃಷ್ಟಿ ಮತ್ತು ಬದುಕಿನ ಪ್ರಯೋಗಶೀಲತೆಯಿಂದ ಪೂರ್ಣಚಂದ್ರ ತೇಜಸ್ವಿ ಅವ್ರನ್ನ ಪ್ರಭಾವಿಸಿದ್ರು. ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾವು ಇಟ್ಟಿದ್ದೇವೆ. ಮತ್ತು ವಿಶೇಷವಾಗಿ ಅವರ ಒಂದು ಆಕರ್ಷಕವಾದಂಥ ಕಾರ್ಟೂನನ್ನು ಕೂಡ ನೀವು ತಂದೆ ಮಗನ ಕಾರ್ಟೂನನ್ನು ಇಲ್ಲಿ ಕಾಣ್ಬೋದು. ಏನು ಈ ದಂಪತಿಗಳಿಗೆ ಸುಷ್ಮಿತಾ ಮತ್ತು ಈಶಾನ್ಯ ಅಂತಕ್ಕಂಥ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಸೊ ಅವ್ರನ್ನೂ ಕೂಡ ಮಂತ್ರ ಮಾಂಗಲ್ಯ ರೀತಿಯಲ್ಲೇ ನಡೆಸಿದ್ದು ಭಾಳ ವಿಶೇಷ ಅಂತ ಹೇಳ್ಬೋದು. ಈಗ ಅವರ ಹಿರಿಯ ಮಗಳು ಸುಷ್ಮಿತಾ ಇಂಜಿನಿಯರಿಂಗ್ ಪದವೀಧರರಾಗಿದ್ದಾರೆ. ಪತಿ ದೀಪಕ್ ಶಣೆ ಅವರು ಕೂಡ ಏನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಿರಿಯ ಮಗಳು ಈಶಾನ್ಯೆ ಎಂಜಿನಿಯರಿಂಗ್ ಪದವೀಧರರಾಗಿದ್ದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಪತಿ ಜ್ಞಾನೇಶ್ ಅಂತಕ್ಕಂಥವ್ರು ಕಾನೋಸ್ಕರ್ ಇವರಿಗೆ ವಿಹಾ ಮತ್ತು ಇರಾ ಅಂತಕ್ಕಂಥ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಮುಂದೆ ಚಿತ್ರಕೂಟವನ್ನು ಬಿಟ್ಟು ಮೂಡಿಗೆರೆ ಸಮೀಪ ನಿರುತ್ತರ ಅಂತಕ್ಕಂಥ ತೋಟ ಮಾಡಿ ತಮ್ಮ ಅವಧಿಯ ಕೊನೆಯವರೆಗೂ ಕೂಡ ತೇಜಸ್ವಿ ಅಲ್ಲಿ ನೆಲೆಸಿದ್ರು ಅಂತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ತೇಜಸ್ವಿ ಕೇವಲ ಒಬ್ಬ ಲೇಖಕರಾಗದೆ ಜಾತಿ, ಜಾಗೃತಿ, ಸಂಘಟನೆ, ಚಳುವಳಿಗಳು ಇದರಲ್ಲಿ ತೊಡಗಿಸ್ಕೊಂಡವರು. ವಿಶೇಷವಾಗಿ ನಂಜುಂಡಸ್ವಾಮಿ, ಶಾಮಣ್ಣ, ಸುಂದರೇಶು, ಶ್ರೀರಾಮು, ರಾಮದಾಸ್ ಮೊದಲಾದವರು ರಾಮನವರ ಲೋಹಿಯಾರ್ ಅವರಿಂದ ಪ್ರಭಾವಿತರಾಗಿದ್ದರು. ಹಾಗಾಗಿ ಸಮಾಜವಾದಿ ಯುವ ಸಭಾದಲ್ಲಿ ಸಕ್ರಿಯವಾಗಿದ್ದರು. 1974ರಲ್ಲಿ ಚಂಪಾ ಮೊದಲಾದವರೊಂದಿಗೆ ಸೇರಿ ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಒಕ್ಕೂಟವನ್ನು ಹುಟ್ಟಾಕಿದ್ರು. 24/4/1974ರಲ್ಲಿ ಕುವೆಂಪು ಒಕ್ಕೂಟವನ್ನು ಉದ್ಘಾಟಿಸಿದ್ರು ಕೂಡ. 1975ರಲ್ಲಿ ನವನಿರ್ಮಾಣ ಕ್ರಾಂತಿ ಸ್ಥಾಪಕರಲ್ಲಿ ಕೂಡ ಒಬ್ಬರಾಗಿದ್ದರು. ಸಣ್ಣ ಕಾಫಿ ಬೆಳೆಗಾರರ ಸಮಸ್ಯೆಗಳನ್ನು ಸ್ವತಃ ಅನುಭವಿಸ್ತಿದ್ದಂಥ ತೇಜಸ್ವಿ ಸಂಘಟಿತರಾಗಿ ಹೋರಾಟ ನಡೆಸಿ ಕಾಫಿ ಬೋರ್ಡ್ ಕಪಿಮುಷ್ಟಿಯಿಂದ ಸಣ್ಣ ರೈತರನ್ನು ಪಾರು ಮಾಡಿದ್ದು ಕೂಡ ಉಂಟು. ಕರ್ನಾಟಕ ಪ್ರಗತಿ ರಂಗದ ಸಂಚಾಲಕರಾಗಿ ತೇಜಸ್ವಿ ಅದರಲ್ಲಿ ಕೂಡ ಅವರು ಒಬ್ಬರಾಗಿದ್ದರು. ಸಾವಯವ ಕೃಷಿಯನ್ನು ಕುರಿತಂತೆ ಹಲವಾರು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಸಂವಾದಗಳಲ್ಲಿ ತೇಜಸ್ವಿ ಅವರು ಪಾಲ್ಗೊಂಡಿದ್ದಂಥದ್ದು ಭಾಳ ವಿಶೇಷ. ಮತ್ತು ಇಲ್ಲಿ ತಾವು ನೋಡ್ತಾ ಇರ್ಬೋದು ತೇಜಸ್ವಿ ಅವರ ಬಹಳ ಒಂದು ಸೃಜನಶೀಲವಾದಂಥ ಚಟುವಟಿಕೆ ಅಂತಂದರೆ ಮೀನು ಹಿಡಿತಕ್ಕಂಥದ್ದು. ಅವರು ಯಾವುದೇ ಒಂದು ಕೆರೆ, ಕಟ್ಟೆ, ನದಿ ಅಂತಂದರೆ ಅಲ್ಲಿ ವಿಶೇಷವಾಗಿ ಗಾಳವನ್ನು ಹಾಕಿ ಒಂದು ಮಂತ್ರಮುಗ್ನರಾಗಿ ಕುಳಿತಾ ಇದ್ರು. ಇಲ್ಲಿ ಕೇವಲ ಇದು ಶಿಕಾರಿಗೆ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಅವರ ಗೆಳೆಯರು ಹೇಳುವಾಗೆ ಇದು ಒಂದು ತಪಸ್ಸು. ಆ ಒಂದು ಮೂಲಕ ಅವರು ಹಲವಾರು ಚಿಂತನೆಗಳು ಅವರ ಒಂದು ಮನಸ್ಸಿನಲ್ಲಿ ಹುಟ್ಟಾಕ್ತಾ ಇದ್ರು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಮತ್ತು ಈ ಒಂದು ಸಂಘಟನೆ ಮತ್ತು ಚಳುವಳಿಗಳನ್ನ ನೋಡೋದಾದರೆ ಕನ್ನಡ ಭಾಷಾ ಚಳುವಳಿಯ ಪರವಾಗಿದ್ದಂಥ ತೇಜಸ್ವಿ ಕನ್ನಡ ಭಾಷಾ ಹೋರಾಟಗಾರರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದರು. ಅಂಕಣ ಬರಹಗಳ ಮೂಲಕ ನಾಡು ನುಡಿಯ ಬಗ್ಗೆ, ಕಂಪ್ಯೂಟರ್ ಯುಗಕ್ಕೆ ಕನ್ನಡ ಬದಲಾಗಬೇಕಾದಂಥ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇದ್ರು. ನಂಜುಂಡಸ್ವಾಮಿ ಅವರು ಪ್ರಕಟಿಸುತ್ತಿದ್ದ ನಮ್ಮ ನಾಡು ಮಾಸಿಕದಲ್ಲಿ 1984ರಲ್ಲಿ ತೇಜಸ್ವಿ ಅವರು ಕನ್ನಡ ಭಾಷಾ ಚಳುವಳಿಗಳ ಬಗ್ಗೆ ಬರೆದು ಜಾಗೃತಿ ಮೂಡಿಸಿದ್ದನ್ನು ಇವತ್ತು ನಾವು ನೆನೆಸ್ಕೊಳ್ಬೇಕಾಗಿದೆ. ಮತ್ತು ಜಾತಿ ವಿನಾಶ ಚಳುವಳಿಯಲ್ಲಿ ಸಕ್ರಿಯವಾಗಿ ಅವರು ತೊಡಗಿಸ್ಕೊಂಡಿದ್ರು.
ಅಂತರ್ಜಾತಿ ವಿವಾಹ ಸಮ್ಮೇಳನ ಮತ್ತು ಸೇರಿ 1987ರಲ್ಲಿ ಶೃಂಗೇರಿಯಲ್ಲಿ ಸಂಘಟಿಸಿದರು. ಮತ್ತು ಜೊತೆಗೆ ತುಂಗಾಮೂಲ ಉಳಿಸಿ ಕುದುರೆಮುಖ ಗಣಿಗಾರಿಕೆ ವಿರುದ್ಧ ಚಳುವಳಿಯಲ್ಲಿ ಹಲವಾರು ಪರಿಸರ ಚಳುವಳಿಯಲ್ಲಿ ಭಾಗವಹಿಸಿದರು. ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಧಕ್ಕೆ ಉಂಟಾದ ಸಂದರ್ಭದಲ್ಲಿ ಗಟ್ಟಿತನದಿಂದ ಧ್ವನಿಯನ್ನು ತೇಜಸ್ವಿಯವರು ಇದು ಮಾಡ್ತಾಯಿದ್ರು. ಮತ್ತು ವಿಶೇಷವಾಗಿ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಒಂದು ಆಕರ್ಷಕವಾದಂಥ ಕಾರ್ಟೂನ್ ಅವರ ಬಹಳ ಆತ್ಮೀಯ ಗೆಳೆಯರಾದಂಥ ಶಾಮಣ್ಣ. ಸೊ ತೇಜಸ್ವಿ ಶಾಮಣ್ಣ ಅವರ ನಂಟನ್ನು ಬಿಟ್ಟು ನಾವು ತೇಜಸ್ವಿಯನ್ನು ಅವಲೋಕಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶೇಷವಾಗಿ ಕಾಫಿ ಮುಕ್ತ ಮಾರ್ಕೆಟ್ ಪರವಾದಂಥ ತೇಜಸ್ವಿ ಧ್ವನಿ ಇತ್ತಲ್ಲ, ಅದು ಭಾಳ ವಿಶೇಷ. ಮೊದಲಿಗೆ ರೈತ ಪರವಾಗಿದ್ದಂಥ ಕಾಫಿ ಬೋರ್ಡು, ಸರ್ಕಾರ, ಕಾಫಿ ಮಂಡಳಿ ಇವೆಲ್ಲವೂ ಕೂಡ ಒಂದು ರೀತಿ ಪ್ರತಿಗಾಮಿ ಧೋರಣೆಯಿಂದ ರೈತ ವಿರೋಧಿಗೆ ಕಾರಣ ಆಯಿತು. ನಂತರ ರೈತರು ತಮ್ಮ ಕಾಫಿಯನ್ನು ಮಂಡಳಿಗೆ ಮುಖಾಂತರವೇ ಮಾರಾಟ ಮಾಡಬೇಕು ಅಂತಕ್ಕಂಥ ಒಂದು ಏನು ಅಂದಿನ ಕಾನೂನಿತ್ತು, ಅದರಿಂದ 1971ರಲ್ಲಿ ತೇಜಸ್ವಿ ನನ್ನ ಬೆಳೆಯನ್ನು ನಾನು ಸಂತೆಯಲ್ಲೇ ಮಾರ್ಕೊಳ್ತೇನೆ ಎಂಬ ವ್ಯವಸ್ಥೆಯ ವಿರುದ್ಧ ತಿರುಗಿಬಿದ್ರು. ತಮ್ಮ ಬರಹ ಕೃತಿಗಳಿಂದ ಕಾಫಿ ಬೆಳೆಗಾರರನ್ನ ಸಂಘಟಿಸಿ ನ್ಯಾಯಯುತ ಹೋರಾಟವನ್ನು ನಡೆಸಿದ್ರು. ಅವರ ನಿರಂತರ ಹೋರಾಟದ ಫಲವಾಗಿ ಕಾಫಿ ಮುಕ್ತ ಮಾರುಕಟ್ಟೆಗೆ ತೆರೆದುಕೊಂಡದ್ದು ಇಂದು ಐತಿಹಾಸಿಕ ಘಟನೆಯಾಗಿ ಉಳಿದಿದೆ. ಆದ್ದರಿಂದ ಸಾಕಷ್ಟು ಸಂಕಷ್ಟದಲ್ಲಿದ್ದಂಥ ಕಾಫಿ ಬೆಳೆಗಾರರಿಗೆ ತೇಜಸ್ವಿ ನಿಜಕ್ಕೂ ಕೂಡ ದಾರಿದೀಪವಾಗ್ತಾರೆ ಮತ್ತು ಸ್ಫೂರ್ತಿ ಆಗ್ತಾರೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಏನು ಈ ಒಂದು ಚಳಿಗಾಲದ ಒಂದು ವಿಶೇಷ ಹೂವು ಅಂತಂದರೆ ಪಾಯಿನ್ಸಿಟಿಯಾ. ಇದರಲ್ಲಿ ವರ್ಣಮಯವಾದ ಹೂಗಳನ್ನ ನಾವು ಕಾಣ್ಬೋದು. ಇಲ್ಲಿ ಸುಮಾರು 3 ವರ್ಣಕ್ಕೂ ಹೆಚ್ಚು ವಿಶೇಷವಾದಂಥ ಪಾಯಿನ್ಸಿಟಿಯಾ ಇದೆ. ಈ ಚಳಿಗಾಲದಲ್ಲಿ ಕೆಲವು ಆಕರ್ಷಕ ಹೂಗಳು ಬರ್ತವೆ, ಅದರಲ್ಲಿ ಪಾಯಿನ್ಸಿಟಿಯಾ ಮತ್ತು ಪೆಟೂನಿಯಾ. ಅದರಲ್ಲಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ಆಕರ್ಷಕಮಯವಾದಂಥ ಒಂದು ಪಾಯಿನ್ಸಿಟಿಯಾ ಹೂಗಳ ಪಿರಮಿಡ್ಡು. ಮತ್ತು ತೇಜಸ್ವಿಯನ್ನು ನಾವು ಹಲವಾರು ವಿಭಿನ್ನ ಮುಖಗಳಿಂದ ತೋರಿಸ್ಬೇಕು ಅಂತಕ್ಕಂಥ ಪ್ರಯತ್ನದ ಒಂದು ಭಾಗವಾಗಿ ಇಲ್ಲಿ ಮೂಡಿರ್ತಕ್ಕಂಥದ್ದು ಅವರ ಒಂದು ಥ್ರೆಡ್ ಆರ್ಟ್. ಇದನ್ನು ವೆಂಕಟಸುಬ್ಬು ಅಂತಕ್ಕಂಥ ಯುವ ಕಲಾವಿದ ಅವರ ತಮ್ಮ ಕೈಚಳಕದಿಂದ ಆಕರ್ಷಕವಾಗಿ ಇದನ್ನು ಮೂಡಿಸಿದ್ದಾರೆ. ಕನ್ನಡಕ್ಕೊಬ್ಬನೇ ತೇಜಸ್ವಿ ಅಂತಕ್ಕಂಥ ಶೀರ್ಷಿಕೆಯಡಿ ಈ ಒಂದು ಥ್ರೆಡ್ ಆರ್ಟ್ ಭಾಳ ಆಕರ್ಷಕವಾಗಿ ಮೂಡಿ ಬಂದಿರತಕ್ಕಂಥದ್ದು ಒಂದು ವಿಶೇಷ. ಮತ್ತು ತೇಜಸ್ವಿಯವರು ಕರ್ನಾಟಕ ರೈತ ಚಳುವಳಿಯಲ್ಲಿ ಬಹಳ ಸಕ್ರಿಯವಾಗಿ ಪಾಲ್ಗೊಂಡಿದ್ದಂಥದ್ದು. 80ರ ದಶಕದಲ್ಲಿ ನಡೆದಂಥ ತೀವ್ರತರವಾದಂಥ ರೈತ ಚಳುವಳಿಯಲ್ಲಿ ಲಂಕೇಶ್ ಪತ್ರಿಕೆ ಮತ್ತು ಅದರಲ್ಲಿ ತೇಜಸ್ವಿಯವರ ಅಂಕಣ ಅತ್ಯಂತ ಪ್ರಭಾವವನ್ನು ಬೀರ್ತಾ ಇತ್ತು. ರೈತ ನಾಯಕರಾದಂಥ MD ನಂಜುಂಡಸ್ವಾಮಿಯವರು ಕಾಲೇಜು ದಿನಗಳಿಂದಲೂ ಕೂಡ ತೇಜಸ್ವಿಯವರ ಒಡನಾಡಿಯಾಗಿದ್ದರು. ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ನಡೆದಂಥ ರೈತ ಚಳುವಳಿಯಲ್ಲಿ ತೇಜಸ್ವಿ ಸಕ್ರಿಯವಾಗಿ ರಾಜ್ಯದ ನಾನಾ ಊರುಗಳಿಗೆ ಹೋಗಿ ಭಾಷಣ ಮಾಡ್ತಾಯಿದ್ರು. ಅದು ಮತ್ತು ND ಸುಂದರೇಶು, ಕಡದಾಳ್ ಶಾಮಣ್ಣ, ಮಂಜುನಾಥ್, ದತ್ತ ಮೊದಲಾದವರು ನನಗೆ ಮಲೆನಾಡು ಪ್ರದೇಶದ ರೈತ ಚಳುವಳಿಯಲ್ಲೂ ಕೂಡ ಭಾಗವಹಿಸಿದರು. 1990ರ ನಂತರ ರೈತ ಸಂಘ ಮತ್ತು ವಿಘಟನೆ ಹೊಂದುತ್ತಾ ಹೋದಾಗೆ ರೈತ ಚಳುವಳಿಯಿಂದ ವಿಮುಖರು ಕೂಡ ಆದರು. ರೈತಪರ ಕಾಳಜಿಯನ್ನು ತಮ್ಮ ಬರಹಗಳಲ್ಲಿ ಅವರು ನಿರಂತರವಾಗಿ ದಿಟ್ಟತನದಿಂದ ಪ್ರಕಟಿಸ್ತಾನೆ ಹೋಗ್ತಾಯಿದ್ರು. ಮತ್ತು ವಿಶೇಷವಾಗಿ ತೇಜಸ್ವಿಯವರ ಕೊಡುಗೆಯನ್ನು ನಾವು ಅವಲೋಕನ ಮಾಡೋದಾದರೆ ಕನ್ನಡ ದತ್ತಾಂಶ ಅಭಿವೃದ್ಧಿ, ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ಷಿಪ್ರವಾಗಿ ಆಗ್ತಿದ್ದಂಥ ಬದಲಾವಣೆಗಳನ್ನು ತೇಜಸ್ವಿ ಗಂಭೀರವಾಗಿ ಗಮನಿಸಿ ಕನ್ನಡ ಭಾಷೆಯಲ್ಲೂ ಕೂಡ ಅಂಥದ್ದನ್ನ ಒಂದು ವಿಶೇಷವಾದಂಥ ಬದಲಾವಣೆ ಆಗಬೇಕು ಅಂತಕ್ಕಂಥ ಕಾಳಜಿಯ ಹಿನ್ನೆಲೆಯಲ್ಲಿ ಒಂದು ಕನ್ನಡ ಭಾಷೆಗೆ ಸೂಕ್ತವಾದಂಥ ತತ್ರಾಂಶವನ್ನು ರೂಪಿಸುವಂತಹ ಜವಾಬ್ದಾರಿಯನ್ನು ಯಾವುದೋ ಒಂದು ಕಾರ್ಪೊರೇಟ್ ಸಂಸ್ಥೆಗೆ ವಹಿಸುವುದನ್ನು ಪ್ರಬಲವಾಗಿ ವಿರೋಧಿಸ್ತಾ ಇದ್ರು. ಓಪನ್ ಸೋರ್ಸ್ ತತ್ರಾಂಶದ ಅಗತ್ಯವನ್ನು ಪ್ರತಿಪಾದಿಸ್ತಾ ಇದ್ರು. ಕನ್ನಡ ತತ್ರಾಂಶದಲ್ಲಿ ಸಾಮಾನ್ಯ ಜನರಿಗೆ ಅರ್ಥವಾಗದ ರೀತಿ ಅಕಾಡೆಮಿಕ್ ಆದ ಪದಗಳನ್ನು ಬಳಸದೆ ಪ್ರಚಲಿತವಾದಂಥ ಇಂಗ್ಲೀಷ್ ಪದಗಳನ್ನೇ ಕನ್ನಡ ಲಿಪಿಗಳನ್ನು ಉಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಅವ್ರ ವಾದ ಆಗಿತ್ತು. ಸ್ವತಃ ತಾವೇ ಅವರ ಆಸಕ್ತರ ಜೊತೆ ಸೇರಿ ಹಲವಾರು ಸೌಲಭ್ಯಗಳುಳ್ಳ ಅಕ್ಷರ ವಿನ್ಯಾಸಗಳುಳ್ಳ ಕುವೆಂಪು ಕನ್ನಡ ತತ್ರಾಂಶವನ್ನು ರೂಪಿಸಿ ಅದರ ಬೇಟಾ ವರ್ಷನ್ ಬಿಡುಗಡೆ ಮಾಡುವಲ್ಲಿ ಸಫಲರಾದರು. ಆದರೆ ಅವರ ನಿರ್ಗಮನದ ನಂತರ ಆ ಕೆಲಸ ಮುಂದುವರಿಲಿಲ್ಲ. ಇದು ಒಂದು ತೇಜಸ್ವಿಯವರು ಕನ್ನಡದ ಬಗ್ಗೆ ಇದ್ದಂಥ ಅವರ ಕಾಳಜಿ ಮತ್ತು ಆಳ ನಿಜಕ್ಕೂ ಕೂಡ ಭಾಳ ಸೂಜಿಗ. ಮತ್ತು ಪುಸ್ತಕ ಪ್ರಕಾಶನ, ತಮ್ಮ ಹಲವಾರು ಕೃತಿಗಳೇನಿತ್ತು ಅವೆಲ್ಲವೂ ಕೂಡ ಪಠ್ಯಪುಸ್ತಕಗಳಾದಂಥ ಸಂದರ್ಭಕ್ಕೆ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇರಲಿಲ್ಲ. ಆಗ ತೇಜಸ್ವಿಯವರು ತಮ್ಮದೇ ಆದಂಥ ಒಂದು ಪ್ರಕಾಶನ ಯಾಕೆ ತೊರೀಬಾರ್ದು ಅಂತಕ್ಕಂಥ ಮನಸ್ಸನ್ನು ಮಾಡಿ 1990ರಲ್ಲಿ ಪ್ರೊಫೆಸರ್ BN ಶ್ರೀರಾಮ್ ಮತ್ತು ರಾಘವೇಂದ್ರ ಇವ್ರ ಜೊತೆ ಸೇರಿ ಪುಸ್ತಕ ಪ್ರಕಾಶನ ಪ್ರಾರಂಭ ಮಾಡಿದ್ರು. ಇದರೊಂದಿಗೆ ರಾಜೇಶ್ವರಿ ತೇಜಸ್ವಿ ಮತ್ತು ಪದ್ಮಾ ಶ್ರೀರಾಮ್ ಅವರ ನಿಲುವು ಕೂಡ ನಾವು ನೆನೀತಕ್ಕಂಥದ್ದು. ಮತ್ತು ತೇಜಸ್ವರಿ ಹೇಳುವಂತೆ ಪುಸ್ತಕ ಪ್ರಕಾಶನ ಕನ್ನಡ ಪ್ರಕಾಶನ ಕ್ಷೇತ್ರದಲ್ಲಿ ಒಂದು ಅಸದೃಶ ಸಾಹಸ ಅಂತಲೇ ಹೇಳ್ಕೊಂಡಿದ್ದಾರೆ ಅವರು. ಸೊ ಮತ್ತು ವಿಶೇಷವಾಗಿ ತೇಜಸ್ವಿಯವರು 54 ಪುಸ್ತಕಗಳೊಂದಿಗೆ ಇತರ ಲೇಖಕರ ಸುಮಾರು 40 ಪುಸ್ತಕಗಳನ್ನು ಈ ಒಂದು ಪ್ರಕಾಶನದ ಮೂಲಕ ಮುದ್ರಣ ಮಾಡಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನೆಯಬೇಕಾದಂಥ ವಿಷಯ. ಸಾವಿರಾರು ಶಿಕ್ಷಕರನ್ನು ಸಂಪರ್ಕಿಸಿ ಅದರಲ್ಲಿ 100 ಜನರನ್ನು ಕಾಯಂ
ಚಂದಾದಾರನಾಗಿಸ್ಕೊಂಡು ಅವರಿಗೆ ನೇರವಾಗಿ ಪುಸ್ತಕವನ್ನು ತಲುಪಿಸ್ತಾ ಇದ್ರು. ಸಗಟು ಮಾರಾಟ, ಗ್ರಂಥಾಲಯಗಳಿಗೆ ಪೂರೈಕೆ ಮಾಡೋದು, ಸ್ವತಃ ತಾವೇ ಜನರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆನೂ ಕೂಡ ಅವರು ಕಂಡುಕೊಂಡಿದ್ರು. ಪೋಸ್ಟ್ ಕಾರ್ಡ್ ಬರೆದು ಹಾಕಿದರೆ ಓದುಗರಿಗೆ ತಕ್ಷಣ ಪುಸ್ತಕಗಳನ್ನ ಒದಗಿಸ್ತಕ್ಕಂಥ ಸೌಲಭ್ಯ ಕೂಡ ಮಾಡ್ತಾಯಿದ್ರು. ನಂತರ ಅದಕ್ಕಾಗಿ ಕಂಪ್ಯೂಟರ್ ಕೊಂಡು ಡಿ ಟಿ ಪಿ ಕಲಿತು ಸ್ವತಃ ತಾವೇ ಮುಖಪುಟ ವಿನ್ಯಾಸ ಮಾಡೋದನ್ನು ಕೂಡ ಕಲಿತರು. ಇದುವರೆಗೆ ಸುಮಾರು 94 ಪುಸ್ತಕಗಳನ್ನು ಅವುಗಳ ಹಲವು ಮುದ್ರೆಗಳನ್ನು ಈ ಒಂದು ಪ್ರಕಾಶನದ ಮೂಲಕ ಪ್ರಕಟ ಮಾಡಲಾಗಿರುತ್ತದೆ. ಮತ್ತು ಕರ್ನಾಟಕದ ಅತ್ಯಂತ ವ್ಯವಸ್ಥಿತ ಮತ್ತು ಮಾದರಿ ಪ್ರಕಾಶನ ಸಂಸ್ಥೆಯಾಗಿ ಗುರುತಿಸ್ಕೊಂಡಿರ್ತಕ್ಕಂಥ ಪುಸ್ತಕ ಪ್ರಕಾಶನಕ್ಕೆ 2023ರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದನ್ನ ಎಲ್ಲ ಕನ್ನಡಿಗರು ಕೂಡ ಅತ್ಯಂತ ಹೆಮ್ಮೆಯಿಂದ ನೆನಪಿಸ್ಕೊಳ್ಬೇಕಾದಂಥ ಒಂದು ಕ್ಷಣ. ಮತ್ತು ಹಸ್ತಾಕ್ಷರದ ಶ್ರೀರಾಮಾಯಣ ದರ್ಶನ ಪ್ರಕಟಣೆ, ಇದು ತೇಜಸ್ವಿಯವರ ಜೀವನದ ಒಂದು ಬಹಳ ದೊಡ್ಡ ಘಟ್ಟ ಅಂತ ಹೇಳ್ಬೋದು. ಸೊ ತೇಜಸ್ವಿಯವರು ಕಂಪ್ಯೂಟರ್ನಲ್ಲಿ ಪರಿಣಿತರಾದ ನಂತರ ಪುಸ್ತಕ ಪ್ರಕಟಣೆ ಕೆಲಸಗಳು ಸರಾಗವಾದ ಆಯಿತು. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದ ಹಸ್ತಪ್ರತಿಯನ್ನು ಡಿಜಿಟಲೈಸ್ ಮಾಡ್ತಕ್ಕಂಥ ಸಾಹಸಕ್ಕೆ ಇಳಿದ್ರು. ಹಸ್ತಪ್ರತಿ ಮತ್ತು ಇವೆಲ್ಲವನ್ನು ಕೂಡ KH ನಾಯಕ್, ಪ್ರೊಫೆಸರ್ ಶ್ರೀರಾಮರವರಿಂದ ಸೇರಿ ಪ್ರಕಟಣೆಗೆ ಸಿದ್ಧತೆ ಮಾಡಿದ್ರು. 1997ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದ ವತಿಯಿಂದ ಹಸ್ತಾಕ್ಷರದ ಶ್ರೀರಾಮಾಯಣ ದರ್ಶನಂ ಹೆಬ್ಬೊತ್ತಿಗೆಯನ್ನು ಪ್ರಕಟಿಸಿತು. ಇದು ಬಹಳ ದೊಡ್ಡ ಒಂದು ಅವರ ಸಾಧನೆ. ಅಲ್ಲಿ ತಾವು ನೋಡ್ತಾ ಇರ್ಬೋದು, ಶಿವರಾಮ್ ಕಾರಂತರದೊಳಗೆ ಹಸ್ತಾಕ್ಷರದ ಶ್ರೀರಾಮಾಯಣ ದರ್ಶನ ಬಗ್ಗೆ ತೇಜಸ್ವಿಯವರು ಬಹಳ ಗಂಭೀರವಾದ ಚಿಂತನೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ. ಮತ್ತು ತೇಜಸ್ವಿ ಮತ್ತು ಕುಪ್ಪಳಿ, ಸೊ ಕುವೆಂಪು ಹುಟ್ಟಿ ಬೆಳೆದಂಥ ಕುಪ್ಪಳಿಯ ಕವಿಮನೆ ಇರ್ಬೋದು, ಕವಿಶೈಲ, ಇವುಗಳನ್ನ ಮುಂದಿನ ತಲೆಮಾರಿಗೆ ಅರ್ಥಪೂರ್ಣವಾಗಿ ತೋರಿಸ್ಬೇಕು ಅಂತಕ್ಕಂಥ ಕನಸನ್ನು ಕಂಡವರು ತೇಜಸ್ವಿ. ಕವಿಮನೆಯನ್ನು ಸರ್ಕಾರ ವಶಪಡಿಸಿಕೊಂಡ ನಂತರ ಅದನ್ನು ಜೀರ್ಣೋದ್ಧಾರ ಮಾಡಿ ಒಂದು ಸುಸಜ್ಜಿತ ಮ್ಯೂಸಿಯಮನ್ನು ಕೂಡ ಮಾಡುವಲ್ಲಿ ತೇಜಸ್ವಿಯವರ ಮಾರ್ಗದರ್ಶನ ಮತ್ತು ಬೆಂಬಲ ಬಹಳ ವಿಶೇಷ ಅಂತ ಹೇಳ್ಬೋದು. ಕವಿಶೈಲದಲ್ಲಿನ ಬೃಹತ್ ಮತ್ತು ಮಹತ್ವ ಮೈಸೂರಿದ ಒಂದು ಸ್ಮಾರಕ ಏನಿದೆ, ಅದರ ಆಲೋಚನೆಯ ಪ್ರಾತಕ ರೂಪ ಅದನ್ನು ಸಾಕಾರಗೊಳಿಸಿದ್ರು ಕಲಾವಿದರಾದಂಥ KT ಶಿವಪ್ರಸಾದ್ ಮತ್ತು ಉದ್ಯಮಿ ಸಿದ್ಧಾರ್ಥ ಹೆಗಡೆಯವರ ಸಹಕಾರ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಪ್ರಶಂಸನೀಯ. ಮತ್ತು ಪ್ರತಿಷ್ಠಾನದ ಸಮಕಾರ್ಯದರ್ಶಿ ಕಡಿದಾಳ್ ಪ್ರಕಾಶ್ ಅವರು ಕೂಡ ಜೊತೆಗಿದ್ದರು. ಕುಪ್ಪಳಿ ಮತ್ತು ಸುತ್ತಮುತ್ತಲಿನ ಸಾವಿರಾರು ಹೆಕ್ಟೇರ್ ಪ್ರದೇಶವನ್ನು ಕುವೆಂಪು ಜೈವಿಕ ಧಾಮ ಮಾಡುವಲ್ಲಿ ಕೂಡ ಸರ್ಕಾರ ಅದನ್ನು ಏನು ಘೋಷಣೆ ಮಾಡ್ತೋ ಅದರಲ್ಲಿ ತೇಜಸ್ವಿಯವರ ಪಾತ್ರ ಬಹಳ ಗಹನವಾದದ್ದು. ಕುವೆಂಪು ಅವರ ಎಲ್ಲ ಪುಸ್ತಕಗಳನ್ನು ಆಧುನಿಕ ರೀತಿಯಲ್ಲಿ ಮುದ್ರಣ ಮಾಡಿದ್ದಲ್ಲದೆ ಕುವೆಂಪು ಅವರ ಎಲ್ಲ ಛಾಯಾಚಿತ್ರಗಳನ್ನು ಪರಿಷ್ಕರಿಸಿ ಅತ್ಯುತ್ತಮ ಗುಣಮಟ್ಟದ ಫೋಟೋ ಗ್ಯಾಲರಿ ಮಾಡಲು ಕೂಡ ತೇಜಸ್ವಿ ನೆರವಾಗಿದ್ದು ಎಲ್ಲರೂ ಕೂಡ ನೆನೆಸ್ಕೊಳ್ಬೇಕಾದಂಥ ವಿಚಾರ. ಮತ್ತಿನ್ನು ತೇಜಸ್ವಿ ಸಾಹಿತ್ಯಕ್ಕೆ ಬರೋದಾದರೆ, ಕಾವ್ಯ ನಾಟಕಗಳನ್ನು ಬರೆದಿದ್ರೂ ಕೂಡ ತೇಜಸ್ವಿಯವರು ವಸ್ತು ವೈವಿಧ್ಯತೆಯಿಂದಾಗಿ ಕನ್ನಡ ಬಹುಮುಖಿ ಗದ್ಯ ಲೇಖಕರಾಗಿ ಅಗ್ರಗಣ್ಯರಾಗಿದ್ದಾರೆ. ಕತೆ, ಕಾದಂಬರಿ, ಅಂಕಣ, ಬರಹಗಳು, ಲೇಖನಗಳು ವೈಜ್ಞಾನಿಕ ಹಾಗೂ ವೈಚಾರಿಕೆಯಿಂದ ಕೂಡಿದಂಥವಾಗಿವೆ. ಕಾಡು ಪರಿಸರಕ್ಕೆ ಸಂಬಂಧಿಸಿದ ಬರಹಗಳ ಜೊತೆಗೆ ಅಂಕಣ ಬರಹಗಾರಾಗಿ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳು, ಕೃಷಿ ಸಮಸ್ಯೆಗಳನ್ನು ಅತ್ಯಂತ ಸರಳವಾಗಿ ಪ್ರತಿಪಾದಿಸಿದ್ದಾರೆ. ಕವಿತೆ, ನಾಟಕ, ಕತೆ, ಕಾದಂಬರಿ ಸಂಗ್ರಹವಾದ ಆತ್ಮಕಥನ, ಪ್ರವಾಸ ಕಥನ, ಸಂಪಾದನೆ, ಸಚಿತ್ರ ಪುಸ್ತಕ ಹೀಗೆ ನಾನಾ ವಿಧದ 54 ಕೃತಿಗಳನ್ನು ಇದುವರೆಗೆ 100 ಮುರುಮುದ್ರಗಳನ್ನು ಕಂಡು ಇಂದಿಗೂ ಬಹುಬೇಡಿಕೆಯ ಪುಸ್ತಕಗಳಾಗಿವೆ. ಅವರ ಸಮಗ್ರ ಸಾಹಿತ್ಯ ತೇಜಸ್ವಿ ಸಮಗ್ರ ಕೃಷಿ ಜಗತ್ತು ಎಂಬ ಶೀರ್ಷಿಕೆಯಡಿ 14 ಸಂಪುಟಗಳಲ್ಲಿ ಈಗ ಪ್ರಕಟ ಆಗಿರ್ತಕ್ಕಂಥದ್ದು ಒಂದು ವಿಶೇಷ. ಅಲ್ಲಿ ತಾವು ನೋಡ್ತಿರ್ಬೋದು, ಹರ್ಷ ಕಾವೇರಿಪುರ ಅಂತಕ್ಕಂಥ ಒಬ್ಬ ಆರ್ಟಿಸ್ಟ್ ಅವರ ಕೈಚಳಕದಿಂದ ಆಕರ್ಷಕವಾದಂಥ ಒಂದು ತೇಜಸ್ವಿಯವರ ಚಿತ್ರಗಳು ಕೂಡ ಹೊರಹೊಮ್ಮಿವೆ. ಅದೇ ರೀತಿ ತೇಜಸ್ವಿಯವರು ಕವನ, ನಾಟಕ ಮತ್ತು ಸಿದ್ಧಾಂತ, ಇದರಲ್ಲಿ ಪ್ರಮುಖವಾಗಿ ನಾವು ನೆನಪಿಸಲೇಬೇಕಾದಂತಂದರೆ ಬೃಹನ್ನಳೆ ಸೋಮುವಿನ ಸ್ವಗತ ಲಹರಿ ಮತ್ತು ಇತರೆ ಕವಿತೆಗಳು 1962ರಲ್ಲಿ 4ನೇ ಆವೃತ್ತಿಯನ್ನು ಕಂಡಂಥದ್ದು ತೇಜಸ್ವಿಯವರ ಏಕೈಕ ಕಥಾ ಸಂಕಲನ. ಹಾಗೆಯೇ ಯಮಳ ಪ್ರಶ್ನೆ, ಇದನ್ನು 1964ರಲ್ಲಿ ಹೊರತಂದರು. ಅದು 8ನೇ ಮುದ್ರಣವನ್ನು ಕಂಡಿರ್ತಕ್ಕಂಥ ತೇಜಸ್ವಿಯವರ ಏಕೈಕ ನಾಟಕ. ಮತ್ತು ವ್ಯಕ್ತಿ ವಿಶಿಷ್ಟ ಸಿದ್ಧಾಂತ, ಅದನ್ನು 1964ರಲ್ಲಿ ಹೊರತಂದರು. ಅದು 8ನೇ ಮುದ್ರಣವನ್ನು ಕಂಡಿರ್ತಕ್ಕಂಥದ್ದು ಬಹಳ ಒಂದು ವಿಶೇಷ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಒಂದು ಪುಷ್ಪ ಪಿರಮಿಡ್, ಜಿನಿಯಾ, ಬಹಳಷ್ಟು ಆಕರ್ಷಕ ವರ್ಣಮಯವಾದಂಥ ಜಿನಿಯಾ ಹೂಗಳಿಂದ ಕೂಡಿದಂಥ ಪುಷ್ಪ ಪಿರಮಿಡ್ ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ಒಂದು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ. ಈಗಾಗಲೇ ಅಲ್ಲಿ ಹೇಳಿದಾಗೆ ಕನ್ನಡ ತತ್ರಾಂಶವನ್ನು ಅಭಿವೃದ್ಧಿಪಡಿಸುವಲ್ಲಿ ತೇಜಸ್ವಿಯವರ ಪಾತ್ರ ಬಹಳ ಒಂದು ಪ್ರಮುಖವಾದಂಥದ್ದು. ಅವರು ಸದಾಕಾಲ ಹೇಳ್ತಾ ಇದ್ದಂಥದ್ದು, ತಂತ್ರಜ್ಞಾನ ನಮ್ಮ ಭಾಷೆಗೆ ಬೇಲಿಯಾಗಬಾರ್ದು, ಅದೊಂದು ರಾಜಮಾರ್ಗ ಆಗಬೇಕು ಅಂತಕ್ಕಂಥದ್ದು ಅವರಲ್ಲಿದ್ದಂತಹ ಒಂದು ದೃಢ ಸಂಕಲ್ಪ. ಆಮೇಲೆ ಹಾಗೆಯೇ ತಂತ್ರಜ್ಞಾನ ನಮ್ಮ ಮತ್ತು ವಿಶೇಷವಾಗಿ ಅವರು
ಆಡಳಿತದಲ್ಲಿ ಕನ್ನಡ ಬಳಕೆಗೆ ಸೂಕ್ತ ಸಾಫ್ಟ್ವೇರ್ ಬೇಕು, ಇಲ್ಲವಾದರೆ ಕನ್ನಡಿಗರು ಫಿನಿಶ್ ಅಂತಕ್ಕಂಥ ಒಂದು ವಾರ್ನಿಂಗನ್ನು ಕೂಡ ನಮಗೆ ಕೊಟ್ಟಂಥದ್ದು ಬಹಳ ವಿಶೇಷ ಅಂತ ಹೇಳ್ಬೋದು. ಇನ್ನು ಅವರ ಕಥಾ ಸಂಕಲನಗಳನ್ನ ನಾವು ನೋಡೋದಾದರೆ ಹುಲಿಯೂರಿನ ಸರಹದ್ದು 1962ರಲ್ಲಿ 21ನೇ ಮುದ್ರಣವನ್ನು ಕಂಡಿದೆ. ಇದು ತೇಜಸ್ವಿಯವರ ಮೊದಲ ಕಥಾ ಸಂಚನ. ಅಬುಚೂರಿನ ಪೋಸ್ಟ್ ಆಫೀಸು 38ನೇ ಮುದ್ರಣವನ್ನು ಕಂಡಿದೆ. ನವ್ಯವನ್ನು ಬಿಟ್ಟು ಹೊಸತೊಂದು ಮಾರ್ಗದಲ್ಲಿ ಬರೆದಂಥ ಹೊರಟ ತೇಜಸ್ವಿಯವರ ಮೊದಲ ಕಥಾ ಸಂಕಲನ ಇದಾಗಿದೆ. ಕಿರುಗೂರಿನ ಗಯ್ಯಾಳಿಗಳು 1991ರಲ್ಲಿ 39ನೇ ಮುದ್ರಣ ಕಂಡಿದೆ. ಶೀರ್ಷಿಕೆಯ ಕಥೆಯೊಂದಿಗೆ ಕೃಷ್ಣೇಗೌಡರ ಆನೆ, ಮಾಯಾಮೃಗ ಇವೆಲ್ಲ ಬಹಳ ಅತ್ಯಂತ ಜನಪ್ರಿಯವಾದಂಥವು. ಪಾಕಕ್ರಾಂತಿ ಮತ್ತು ಇತರ ಕಥೆಗಳು 2008ರಲ್ಲಿ 13 ಮುದ್ರಣಗಳನ್ನು ಕಂಡಿರ್ತಕ್ಕಂಥದ್ದು ಒಂದು ವಿಶೇಷ. ಇನ್ನು ಕಾದಂಬರಿಗಳು, ಇದರಲ್ಲಿ ಸ್ವರೂಪ 1960ರಲ್ಲಿ ಬರೆದಂಥದ್ದು, ಮತ್ತು ಇಲ್ಲಿ ಹೇಳಲೇಬೇಕಾದಂಥದ್ದು ಕಾರ್ವಾಲೋ 1980ರಲ್ಲಿ 90ನೇ ಮುದ್ರಣವನ್ನು ಕಾಣುವುದರ ಮೂಲಕ ಈ ಒಂದು ಸಾಹಿತ್ಯ ಲೋಕದಲ್ಲಿ ಸರ್ವಕಾಲಿಕ ದಾಖಲೆಯನ್ನು ಅದು ಸೃಷ್ಟಿಸಿದೆ. ಪುಸ್ತಕ ಪ್ರಕಾಶನ ಹೊರತುಪಡಿಸಿ ಪಠ್ಯಪುಸ್ತಕ ಮತ್ತು ಇತರ ಪ್ರಕಾಶನದ ಸಂಖ್ಯೆಗಳನ್ನು ಹೊರತುಪಡಿಸಿ 90ನೇ ಮುದ್ರಣ ಕಂಡಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಶೇಷ. ಕನ್ನಡಕ್ಕೆ ಹಲವಾರು ಮೊದಲುಗಳನ್ನು ಸಂಸ್ಥಾಪಿಸಿದ ಈ ಕೃತಿ ಜೀವ ವಿಕಾಸದ ಸ್ಥಿತ್ಯಂತರವನ್ನು ಶೋಧಿಸುವ ಕೃತಿಯಾಗಿದೆ. ಮೊದಲು ಧಾರಾವಾಹಿಗೆ ಪತ್ರಿಕೆಗಳಲ್ಲಿ, ನಂತರ ಪುಸ್ತಕ ರೂಪದಲ್ಲಿ ಪ್ರಕಟಗೊಂಡು ಕೋಟ್ಯಾಂತರ ಓದುಗರನ್ನು ತಲುಪಿದ ಅತ್ಯಂತ ಮಹತ್ವದ ಕೃತಿ. ಇವತ್ತಿಗೂ ಕೂಡ ಅದಕ್ಕೆ ಎಲ್ಲಿಲ್ಲದ ಬೇಡಿಕೆ ಇದ್ದೇ ಇದೆ. ಇನ್ನು ಚಿದಂಬರ ರಹಸ್ಯ 1985ರಲ್ಲಿ 49ನೇ ಮುದ್ರಣವನ್ನು ಕಂಡಿರ್ತಕ್ಕಂಥದ್ದು ತೇಜಸ್ವಿಯವರ ಸಾಹಿತ್ಯದ ಗಟ್ಟಿತನವನ್ನು ಸಾರಿ ಹೇಳುತ್ತೆ. ಕಾದಂಬರಿಗಳ ಮುಂದುವರೆದ ಒಂದು ಚಿತ್ರಣವನ್ನು ನೋಡೋದಾದರೆ ಜುಗಾರಿ ಕ್ರಾಸ್ 1994ರಲ್ಲಿ ಇದು 48ನೇ ಮುದ್ರಣವನ್ನು ಕಂಡಿದೆ. ಕೇವಲ 24 ಗಂಟೆಯಲ್ಲಿ ನಡೆಯುವ ಘಟನಾವಳಿಗಳ ಮೂಲಕ ಚಿತ್ರಿತವಾಗಿರುವ ಈ ಕಾದಂಬರಿಯ ಪತ್ತೇದಾರಿ ಪತ್ತೇದಾರಿ ಸ್ವರೂಪದಲ್ಲಿದೆ. ಮಾಯಾಲೋಕ 2006ರಲ್ಲಿ 12 ಮುದ್ರಣ ಕಂಡಿದೆ. ಕಾಡು ಮತ್ತು ಕ್ರೌರ್ಯ 2013ರಲ್ಲಿ ಪ್ರಕಟಣೆಯಾಯಿತು. ಇದು 12 ಮುದ್ರಣವನ್ನು ಕಂಡಿದೆ. ಸೊ ಇನ್ನು ಮುಂದುವರೆದ ಭಾಗವಾಗಿ ಜೀವನ, ಕೃಷಿ, ಪರಿಸರ ಮತ್ತು ಪ್ರವಾಸ ಕಥನ ಇವುಗಳು ಕೂಡ ಅತ್ಯಂತ ಜನಪ್ರಿಯವಾದವು. ಅಲೆಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ 1990ರಲ್ಲಿ, ಕಿರಿಯರಿಗಾಗಿ ಪರಿಸರ 1991, ಮತ್ತು ಪರಿಸರದ ಕತೆ 1991 47 ಮುದ್ರಣವನ್ನು ಕಂಡಿರ್ತಕ್ಕಂಥದ್ದು ಒಂದು ಹೆಗ್ಗಳಿಕೆ ವಿಚಾರ. ಇನ್ನು ಸಹಜ ಕೃಷಿ, ಈಗಾಗಲೇ ನಾನು ಹೇಳಿದಾಗೆ ಜಪಾನಿನ ಪುಕೋಕೋರವರ ಒಂದು ಸಹಜ ಕೃಷಿಯಿಂದ ಪ್ರಭಾವಿತರಾಗಿ 1992ರಲ್ಲಿ ಈ ಸಹಜ ಕೃಷಿ ಪುಸ್ತಕವನ್ನು ಬರೀತಾರೆ. ಅದು 18ನೇ ಮುದ್ರಣವನ್ನು ಕಂಡಿದೆ. ಏರೋಪ್ಲೇನ್ ಚಿಟ್ಟೆ ಮತ್ತು ಇತರ ಕಥೆಗಳು 1993ರಲ್ಲಿ 19ನೇ ಮುದ್ರಣವನ್ನು ಅದು ಕಂಡಿದೆ. ಅಲ್ಲಿ ಒಂಟೆ ಹುಳು, ಏರೋಪ್ಲೇನ್ ಚಿಟ್ಟೆ ಮೊದಲಾದವು ನಮ್ಮ ಸುತ್ತಮುತ್ತಲ ಇರತಕ್ಕಂಥ ಒಂದು ಕೀಟಗಳ ಬಗ್ಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನು ನಾವು ಅಲ್ಲಿ ಪಡಿಬೋದು. ಮತ್ತು ನಡೆಯುವ ಕಡ್ಡಿ, ಆರುವ ಎಲೆ, ಸೊ ಹೀಗೆ ಇದರ ಜೊತೆ ಇದು 8ನೇ ಮುದ್ರಣವನ್ನು ಅಲ್ಲಿ ಕಂಡಿದೆ. ಮತ್ತು ಅಣ್ಣನ ನೆನಪು ಮತ್ತು ತೇಜಸ್ವಿ ಅಂಕಣ ಬರಹಗಳು ಇವು ತೇಜಸ್ವಿ ಬದುಕಿನ ಒಂದು ಬಹಳ ವಿಶಿಷ್ಟವಾದಂಥ ಒಂದು ಅಂಗ ಅಂತ ಹೇಳ್ಬೋದು. ಅಣ್ಣನ ನೆನಪನ್ನು ಅವರು 1996ರಲ್ಲಿ ಹೊರತಂದರು. ಇದು 29ನೇ ಮುದ್ರಣವನ್ನು ಕಂಡಿದೆ. ಕುವೆಂಪು ಅವರು ನಿಧನರಾದ ನಂತರ ತೇಜಸ್ವಿ ಅವರು ಬರೆದಂಥ ಪುಸ್ತಕ ಇದು. ಏಕಕಾಲಕ್ಕೆ ಕುವೆಂಪು ಅವರ ಜೀವನ ಚರಿತ್ರೆಯೂ ತೇಜಸ್ವಿಯವರ ಆತ್ಮಚರಿತ್ರೆಯೂ ಆದಂಥದ್ದು ಮತ್ತು ಅತ್ಯಂತ ವಿಶಿಷ್ಟವಾದ ಸಂಶ್ಲೇಷಣಾತ್ಮಕ ಇದು ಕೃತಿಯಾಗಿದೆ. ಕುವೆಂಪು ಅವರೊಂದಿಗಿನ ತೇಜಸ್ವಿಯವರ ನೆನಪುಗಳು ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯೂ ಕೂಡ ಆಗಿರುವ ಮಹತ್ವದ ಕೃತಿ ಇದಾಗಿದೆ. ಹೊಸ ವಿಚಾರಗಳು ಮತ್ತು ತೇಜಸ್ವಿ ಪತ್ರಗಳು, ಇದು ನರೇಂದ್ರ ರೈ ದೇರ್ಲಾ ಅವರು ಸಂಪಾದಿಸಿದಂಥ ಈ ಕೃತಿಯಲ್ಲಿ ತೇಜಸ್ವಿಯವರ ಬೇರೆ ಬೇರೆ ಕಾಲಮಾನದ ಅಮೂಲ್ಯವಾದ ಪತ್ರಗಳಿವೆ. ಇವು ಆಯಾ ಕಾಲದ ಸಾಮಾಜಿಕ, ಧಾರ್ಮಿಕ, ಸಾಮಾಜಿಕ, ಶಿಕ್ಷಣ, ಭಾಷೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಕುರಿತಾಗಿವೆ. ಈ ಪತ್ರಗಳಿಗೆ ಸಾಂಸ್ಕೃತಿಕ ಮಹತ್ವ ಇದೆ. ಹಾಗೆ ಸಾಮಾನ್ಯ ಓದುಗರಿಂದ ಹಿಡಿದು ಪ್ರಸಿದ್ಧ ವ್ಯಕ್ತಿಗಳವರೆಗೂ ಕೂಡ ಈ ಪತ್ರಗಳ ಕುರುಹು ಚಾಚಿರ್ತಕ್ಕಂಥದ್ದು ಬಹಳ ವಿಶೇಷ. ಇನ್ನು ಕಾಡಿನ ಕಥೆಗಳ ಸರಣಿ, ಇದರಲ್ಲಿ ಸರಣಿಯ ಮೊದಲ 4 ಪುಸ್ತಕಗಳಲ್ಲಿನ ಕಥೆಗಳು ಬೇಟೆಗಾರ ಕೆನೆತ್ ಅಂಡರ್ಸನ್ ಅವರ ಅನುಭವಗಳನ್ನು ಇಂಗ್ಲಿಷ್ ಬರಹಗಳ ರೂಪಾಂತರದ ಅನುವಾದ ಆಗಿವೆ. ಬೆಳ್ಳನಂದೂರಿನ ನರಭಕ್ಷಕ 1993 23ನೇ ಮುದ್ರಣವನ್ನು ಕಂಡಿದೆ. ಆಮೇಲೆ ಪೆದ್ದ ಚುರುವಿನ ರಾಕ್ಷಸ 1993ರಲ್ಲಿ 21 ಮುದ್ರಣವನ್ನು ಕಂಡಿದೆ. ಜಹಲಳಿಯ ಕುರ್ಕ 1994ರಲ್ಲಿ 13ನೇ ಮುದ್ರಣವನ್ನು ಕಂಡಿದೆ. ಮುನಿಶಾಮಿ ಮತ್ತು ಮಾಗಡಿ ಚಿರತೆ ಇದು 1994ರಲ್ಲಿ ಹೊರತಂದಂಥದ್ದು 14ನೇ ಮುದ್ರಣವನ್ನು ಕಂಡಿದೆ. ಮತ್ತು ರುದ್ರಪ್ರಯಾಗದ ಭಯಾನಕ ನರಭಕ್ಷಕ ಇದು 1995ರಲ್ಲಿ ಹೊರಬಂದಂಥದ್ದು 20ನೇ ಮುದ್ರಣವನ್ನು ಕಂಡಿದೆ. ಇನ್ನು ಸಂಗ್ರಹಾನುವಾದ ಮತ್ತು ಸಂಪಾದನೆ ವಿಮರ್ಶೆ, ಲೋಹಿಯಾ 1971 ಪ್ರಬುದ್ಧ ರೈತ ಹೋರಾಟಗಾರರಾದಂಥ
ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರೊಡನೆ ಸೇರಿ ಲೋಹಿಯಾ ಅವರ ಆಯ್ದ ಬರಹಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದ ಈ ಕೃತಿಗೆ ಕುವೆಂಪು ಅವರು ಮುನ್ನುಡಿಯನ್ನು ಬರೆದಿದ್ದಾರೆ. ಮತ್ತು ಪ್ಯಾಪಿಲಾನ್ ಭಾಗ 1 ಮತ್ತು 2 ಇದು 2004 ಪ್ರದೀಪ್ ಕೆಂಜಿಗೆಯವರೊಂದಿಗೆ ಸೇರಿ ಕ್ರಮವಾಗಿ 14 ಮತ್ತು 12ನೇ ಮುದ್ರಣವನ್ನು ಇದು ಕಂಡಿದೆ. ಇನ್ನು ವಿಮರ್ಶೆ ಇದು 2009 7ನೇ ಮುದ್ರಣವನ್ನು ಕಂಡಿರ್ತಕ್ಕಂಥದ್ದು. ಇನ್ನು ವೈಜ್ಞಾನಿಕ ವಿಸ್ಮಯ ಸಾಹಿತ್ಯವನ್ನು ನೋಡೋದಾದರೆ ಮಿಸ್ಸಿಂಗ್ ಲಿಂಕ್ 1991ರಲ್ಲಿ 22ನೇ ಮುದ್ರಣವನ್ನು ಕಂಡಿದೆ. ಫ್ಲೈಯಿಂಗ್ ಸಾಸರ್ಸ್ ಭಾಗ 1 ಮತ್ತು 2 1993ರಲ್ಲಿ 16ನೇ ಮುದ್ರಣವನ್ನು ಕಂಡಿರ್ತಕ್ಕಂಥದ್ದು. 20ನೇ ಶತಮಾನದ ನಿಗೂಢಗಳಲ್ಲಿ ಒಂದಾದ ಫ್ಲೈಯಿಂಗ್ ಸಾಸರ್ಸ್ಗಳ ಜೊತೆಗಿನ ಮಾನವನ ಮುಖಾಮುಖಿಗೆ ಸಂಬಂಧಿಸಿದಂಥ ಇರತಕ್ಕಂಥ ಅನುಮಾನಗಳನ್ನು ಚಿತ್ರ ಸಮೇತ ಇದರಲ್ಲಿ ಅವರು ವಿವರಿಸಿದ್ದಾರೆ. ವಿಸ್ಮಯ ಭಾಗ 1, 2 ಮತ್ತು 3 ಇದು 1993-94ರಲ್ಲಿ ಪ್ರದೀಪ್ ಕೆಂಜಿಗೆಯವರೊಂದಿಗೆ ಹೊರತರಲಾಗಿದೆ. ಕ್ರಮವಾಗಿ 15, 14 ಮತ್ತು 13ನೇ ಮುದ್ರಣವನ್ನು ಕಂಡಿರ್ತಕ್ಕಂಥದ್ದು. ಇದು 20ನೇ ಶತಮಾನದ ಅತ್ಯಂತ ವೇಳೆಗೆ ಮನುಕುಲ ಕಂಡುಕೊಂಡ ಬ್ರಹ್ಮಾಂಡದ ಉಗಮ, ಸಾವು, ಭೂಮಿಯ ವಯಸ್ಸು, ಆಯಸ್ಸು, ಭೂಮಿಯಲ್ಲಿ ಉಳಿದ ವಿಸ್ಮಯಕಾರಿ ಜೀವಿಗಳು, ಪರಿಸರ ಮೊದಲಾದ ವಿಷಯಗಳಿಗೆ ಸಂಬಂಧಿಸಿದಂಥ ಅನೇಕ ವೈಜ್ಞಾನಿಕ ಸತ್ಯವನ್ನು ಚರ್ಚಿಸಿರುವ ಮಹತ್ವದ ಕೃತಿ ಇದಾಗಿದೆ. ಒಂದು ಪ್ರದರ್ಶನದ ಭಾಗವಾಗಿ ತೇಜಸ್ವಿ ಅವರನ್ನ ಹಲವು ವಿಧಗಳಲ್ಲಿ ತೋರಿಸ್ಬೇಕು ಅಂತಕ್ಕಂಥ ನಮ್ಮ ಆಸೆ. ಇದು ವಿಶೇಷವಾಗಿ ಸಿರಿಧಾನ್ಯದಿಂದ ಮೂಡಿ ಬಂದಿರತಕ್ಕಂಥ ಆಕರ್ಷಕವಾದಂತಹ ತೇಜಸ್ವಿಯವರ ಒಂದು 3D ಚಿತ್ರಣ. ಇದನ್ನು ಸಿರಿಧಾನ್ಯದ ಸಿರಿ ಪೂತಂಚೆ ಎಂಬ ಶೀರ್ಷಿಕೆಯಡಿ ನಮ್ಮ ಉತ್ತರ ಕರ್ನಾಟಕದ ಶಿವಲಿಂಗಪ್ಪ ಅವರು ಭಾಳ ಆಕರ್ಷಕವಾಗಿ ಮೂಡಿಬರುವಂತೆ ಮಾಡಿಕೊಟ್ಟಿದ್ದಾರೆ. ಇದು ಲಕ್ಷಾಂತರ ಜನರ ಒಂದು ಆಕರ್ಷಿಸ್ತಾ ಇದೆ. ಮತ್ತು ಮುಂದುವರೆದು ನೋಡೋದಾದರೆ ಅವರ ಪಕ್ಷಿಲೋಕ ಮತ್ತು ಫೋಟೋಗ್ರಫಿ. ದಕ್ಷಿಣ ಭಾರತದ ಹಕ್ಕಿಗಳು 1993ರಲ್ಲಿ ಚಕ್ರವರ್ತಿಯವರೊಡನೆ ಇದೊಂದು ಪಕ್ಷಿ ವೀಕ್ಷಕರಿಗೆ ಅನುಕೂಲವಾಗುವಂತೆ ರಚಿಸಿದಂಥ ಕೈಪಿಡಿ. ಹಾಗೆಯೇ ಮಿಂಚುಳಿ 1994 ಕನ್ನಡ ನಾಡಿನ ಹಕ್ಕಿಯ ಭಾಗ 15ನೇ ಮುದ್ರಣ ಕಂಡಿದೆ. 1996ರಲ್ಲಿ ಕನ್ನಡ ನಾಡಿನ ಹಕ್ಕಿಗಳು ಭಾಗ 2 12ನೇ ಮುದ್ರಣ ಕಂಡಿದೆ. ಹಕ್ಕಿ ಪುಕ್ಕ ಇದು 1997ರಲ್ಲಿ 8ನೇ ಮುದ್ರಣವನ್ನು ಕಂಡಿದೆ. 191 ಹಕ್ಕಿಗಳನ್ನು ಸರಳವಾಗಿ ಅವರು ಪರಿಚಯ ಮಾಡಿದ್ದಾರೆ. ಮಾಹೆಯ ಮುಖಗಳು ಇದು 2010ರಲ್ಲಿ 3ನೇ ಮುದ್ರಣವನ್ನು ಕಂಡಿದೆ. ತಮಗೆಲ್ಲ ಗೊತ್ತಿದೆ, ತೇಜಸ್ವಿಯವರು ಒಂದು ಹಕ್ಕಿ ಚಿತ್ರಗಳನ್ನು ತೆಗೆಯೋದ್ರಲ್ಲಿ ಬಹಳ ಒಂದು ಅಪ್ಯಾಯಮಾನವಾಗಿ ಅದನ್ನು ಹಬ್ಕೊಂಡಿದ್ದಂಥವ್ರು. ಮತ್ತು ಮಿಲೇನಿಯಂ ಸರಣಿಯ 16 ಪುಸ್ತಕಗಳು, 2 ಸಹಸ್ರಮಾನಗಳ ಹಲವಾರು ಮಹತ್ವವಾದಂಥ ವಿದ್ಯಮಾನಗಳನ್ನು ಕುರಿತು ಪುಸ್ತಕ ಮಾಲೆ ಇದು. ಕನ್ನಡದಲ್ಲಿ ಇದೇ ಮೊದಲು ಇದೇ ಕೊನೆ. 20ನೇ ಶತಮಾನದ ಅಂತ್ಯದ ಒಂದು ವರ್ಷದ ಅವಧಿಯಲ್ಲಿ ಪ್ರಕಟವಾದ 16 ಪುಸ್ತಕಗಳಿವೆ. ಭೂಮಿಯ ನಿಗೂಢತೆ, ಅವಸಾನಗೊಂಡಂಥ ನಾಗರಿಕತೆ, ಇದರ ಬಗ್ಗೆ ಇರ್ತಕ್ಕಂಥ ಮಹಾಯುದ್ಧಗಳ ಬಗ್ಗೆ ಒಂದು ವಿಶೇಷವಾದಂಥ ಮಾಹಿತಿ ಇದೆ. ಮತ್ತು ಹುಡುಕಾಟ 1998ರಲ್ಲಿ 15ನೇ ಮುದ್ರಣವನ್ನು ಅದು ಕಂಡಿದೆ. ಲ್ಯಾಟಿನ್ ಅಮೆರಿಕದ ಅತಿ ಎತ್ತರದ ಏಂಜಲ್ ಫಾಲ್ಸ್ ಟಿಪ್ಪು ಶಿಖರಗಳು, ಪಿರಮಿಡ್ಗಳು, ಗುಹಾ ನಗರಗಳು ಮತ್ತು ದೈತ್ಯ ಪ್ರತಿಮೆಗಳನ್ನು ಕುರಿತಂಥ ಕಥನಾತ್ಮಕ ಬರವಣಿಗೆಗಳನ್ನು ಇದು ಒಳಗೊಂಡಿದೆ. ಇನ್ನು ಜೀವನ ಸಂಗ್ರಾಮ ಇದು 1998ರಲ್ಲಿ 14ನೇ ಮುದ್ರಣವನ್ನು ಕಂಡಿರ್ತಕ್ಕಂಥದ್ದು. ಭೂಗರ್ಭ ಸಂಬಂಧಿತ ಅಗ್ನಿಪರ್ವತ ಮತ್ತು ಜ್ವಾಲಾಮುಖಿಗಳ ಸ್ಫೋಟಗಳು, ಭೂಕಂಪಗಳ ಒಂದು ಪರಿಣಾಮದ ಸುನಾಮಿ, ಭೀಕರತೆ, ಸುಂಟರಗಾಳಿ, ಕಾಳ್ಗಿಚ್ಚು ಮುಂತಾದ ಪ್ರಾಕೃತಿಕ ವಿಕೋಪಗಳ ಒಂದು ವಿರಾಟ್ ದರ್ಶನ ಮಾಡಿಸ್ತಕ್ಕಂಥ ಕೃತಿ ಇದಾಗಿದೆ. ಇನ್ನು ಮಿಲೇನಿಯಂ ಸರಣಿಯ 16 ಪುಸ್ತಕಗಳ ಮುಂದುವರೆದ ಭಾಗ ಅಂತಂದರೆ ಪೆಸಿಫಿಕ್ ದ್ವೀಪಗಳು 1998ರಲ್ಲಿ 14ನೇ ಮುದ್ರಣವನ್ನು ಕಾಣ್ತು. ಅದರ ಜೊತೆಗೆ ಚಂದ್ರನ ಚೂರು 1998ರಲ್ಲಿ 13ನೇ ಮುದ್ರಣವನ್ನು ಅದು ಕಾಣ್ತು. ಮನುಕುಲದ ಮಹತ್ತರ ಸಾಧನೆಗಳನ್ನು ಒಂದಾಗಿಸ್ತಕ್ಕಂಥ ಚಂದ್ರಯಾನದ ಜೊತೆಗೆ ಚಂದ್ರನ ಬಗೆಗಿನ ವೈಜ್ಞಾನಿಕ ಸತ್ಯಗಳನ್ನು ಇದು ಹೊರತೆಗೆಯುತ್ತೆ. ಮತ್ತು ನೆರೆಯ ಹೊರೆಯ ಗೆಳೆಯರು 1999 14ನೇ ಮುದ್ರಣ ಕಂಡಿದೆ. ಮಹಾಯುದ್ಧ 1, 2, 3 1999ರಲ್ಲಿ ಕ್ರಮವಾಗಿ 17, 16 ಮತ್ತು 13 ಮುದ್ರಣಗಳನ್ನ ಕಂಡಿರ್ತಕ್ಕಂಥದ್ದು ಒಂದು ವಿಶೇಷ. ಇನ್ನು ದೇಶ ವಿದೇಶ 1, 2, 3, 4ನೇ ಮುದ್ರಣ 1999 ಇವು ಅಷ್ಟೇ ಕ್ರಮವಾಗಿ 14 ಮತ್ತು 14ಕ್ಕೂ ಹೆಚ್ಚು ಮುದ್ರಣಗಳನ್ನ ಕಂಡಿರ್ತಕ್ಕಂಥದ್ದು ಬಹಳ ಒಂದು ವಿಶೇಷ ಅಂತ ಹೇಳ್ಬೋದು. ಮತ್ತು ಮುಂದುವರೆದ ಭಾಗವಾಗಿ ವಿಸ್ಮಯ ವಿಶ್ವ 1, 2 ಭಾಗ 1, 2 1999 ಇದು 14ನೇ ಮುದ್ರಣವನ್ನು ಕಂಡಿದೆ. ಮತ್ತು ಮಹಾಪಲಾಯನ 1999ರಲ್ಲಿ 29ನೇ ಮುದ್ರಣವನ್ನು ಕಂಡಿದೆ. ಇದು ಪೋಲಿಷ್ ಸೈನಿಕ ಮತ್ತು ಲೇಖಕ ಸ್ಲಾವೋಮಿಯರ್ ರಾವಿಯಸ್ನದ ಲಾಂಗ್ ಪಾಕ್ ಕೃತಿಯ ಭಾವಾನುವಾದ ಈ ಕೃತಿ. ಮತ್ತು ಅಡ್ವೆಂಚರ್ 1999ರಲ್ಲಿ 14ನೇ ಮುದ್ರಣವನ್ನು ಕಂಡಿರ್ತಕ್ಕಂಥದ್ದು. ಇದು ಪ್ರಸಿದ್ಧ ಪ್ರಾಣಿತಜ್ಞ ಮತ್ತು ಸಾಹಸಿ ಜೆರಾಲ್ಡ್ ಡುರೆಲ್ನ ಸಿಂಗಲ್ಸ್ ಟು ಅಡ್ವೆಂಚರ್ ಕೃತಿಯ ಸಂಗ್ರಹ ಅನುವಾದ.
ಮತ್ತು ನಾಟಕ ರೂಪಾಂತರಗಳನ್ನು ನಾವು ನೋಡೋದಾದರೆ ತಬರನ ಕತೆ. ಸೊ ಆರ್ ನಾಗೇಶ್ವರ ಅವರಿಂದ ಪ್ರತಿಭಾ ನಾಟಕ ಪ್ರಕಾಶನ ಬೆಂಗಳೂರು, ಅವರು ಸುಮಾರು 1986ರಲ್ಲಿ. ಕಿರುಗೂರಿನ ಗಯ್ಯಾಳಿಗಳು ಆನಾರಾವ್ ಜಾಧವ್ ಅವರಿಂದ ನವಕರ್ನಾಟಕ ಪ್ರಕಾಶನ, ಅದು 1999ರಲ್ಲಿ. ಕಾರ್ವಾಲು ಇದು 2098, ಮಡಿಕೇರಿ ಆಕಾಶವಾಣಿಯಲ್ಲಿ 2005 ವತಿಯಿಂದ ನಾಟಕ ಪ್ರಸಾರ ಆಗ್ತದೆ. ಕೃಷ್ಣೇಗೌಡರ ಆನೆ ಇದು 2002ರಲ್ಲಿ. ಮತ್ತು ಎಂಟನ ಪುಂಗಿ ಮತ್ತು ಜುಗಾರಿ ಕ್ರಾಸು, ಅಣ್ಣನ ನೆನಪು, ಹೀಗೆ ಹಲವಾರು ಅವರ ಕಾದಂಬರಿ ಆಧಾರಿತ ವಿಷಯಗಳು ನಾಟಕ ರೂಪದಲ್ಲಿ ಕೂಡ ಹೊರಬಂದಂಥದ್ದು ವಿಶೇಷ. ಮತ್ತು ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅವರು ತಮ್ಮ ತತ್ವ ಚಿಂತನೆಗಳಿಂದ ಪ್ರಭಾವಿಸಿದಂಥದ್ದು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರು. ಸೊ ಅವರ ಒಂದು ಪ್ರತಿಮೆಯನ್ನು ಕೂಡ ಗಾಜನ ಮನೆಯ ಕೇಂದ್ರ ಭಾಗದ ಒಂದು ಬದಿಯಲ್ಲಿ ನಾವು ಇರಿಸಿ ಅದಕ್ಕೆ ಒಂದು ಪುಷ್ಪ ನಮನವನ್ನು ಸಲ್ಲಿಸಿದ್ದೇವೆ. ಇನ್ನು ಬಹಳ ವಿಶೇಷವಾಗಿ ಅವರ ಚಲನಚಿತ್ರವಾದಂಥ ಕೃತಿಗಳು ಯಾವ್ಯಾವುದು ಮತ್ತು ಪ್ರಶಸ್ತಿನ ಪಡೆದಂಥವು ಯಾವ್ಯಾವು ಅಂತ ನೋಡೋದಾದರೆ, ಅಬುಚೂರಿನ ಪೋಸ್ಟ್ ಆಫೀಸು 1973ರಲ್ಲಿ, 1974ರಲ್ಲಿ ಅತ್ಯುತ್ತಮ ಕನ್ನಡ ಚಿತ್ರಕ್ಕಾಗಿ ರಾಷ್ಟ್ರೀಯ ಚಲನ ಪ್ರಶಸ್ತಿ ಬಂತು. ಮತ್ತು ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಲ್ಲಿ 3ನೇ ಅತ್ಯುತ್ತಮ ಚಿತ್ರ ಅಂಥೇಳಿ ಹೆಸರನ್ನು ತರುತ್ತೆ. ತಬರನ ಕತೆ 1984ರಲ್ಲಿ ರಾಷ್ಟ್ರ ಪ್ರಶಸ್ತಿಯ ಒಂದು ಗೌರವ ಸಿಗುತ್ತೆ. ಮತ್ತು ಒಟ್ಟು 7 ಪ್ರಶಸ್ತಿನೂ ಕೂಡ ಅದು ಗೆದ್ದುಕೊಳ್ಳುತ್ತೆ. ಕುಬಿ ಮತ್ತು ಇಯಾಲ ರಾಜ್ಯ ಸರ್ಕಾರದ ವತಿಯಿಂದ ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಆಗ್ತದೆ. 1990ರಲ್ಲಿ ಏನೋ ಒಂದು ಸಿಡ್ನಿನಲ್ಲಿ ನಡೆದಂಥ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಮತ್ತು ಪ್ರಶಂಸೆಯನ್ನು ಕೂಡ ಅದು ಪಡ್ಕೊಳ್ತದೆ. ಇನ್ನು ಕಿರುಗೂರಿನ ಗಯ್ಯಾಳಿಗಳು 2016ರಲ್ಲಿ ಬಂದಂಥದ್ದು. ಇನ್ನು ಡೇರ್ ಡೆವಿಲ್ ಮಸ್ತಾಫಾ 2023, 2024ರ ಫಿಲ್ಮ್ ಫೇರ್ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಿತ್ರ ಅಂಥೇಳಿ ಅದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಳ್ಳುತ್ತದೆ. ಚಿದಂಬರ ರಹಸ್ಯ ಗಿರೀಶ್ ಕಾರ್ನಾಡ್ ನಿರ್ದೇಶನದಲ್ಲಿ ಟೆಲಿಫಿಲ್ಮ್ ಆಗಿ ದೂರದರ್ಶನದಲ್ಲಿ ಪ್ರದರ್ಶನ ಆಯಿತು. ಜುಗಾರಿ ಕ್ರಾಸು ಗುರುದತ್ ಗಾಣಿಗ ನಿರ್ದೇಶನದ ಚಲನಚಿತ್ರ ಈಗ ಪ್ರಸ್ತುತ ಅದು ನಿರ್ಮಾಣ ಹಂತದಲ್ಲಿದೆ. ಇನ್ನು ನಾವು ವಿಶೇಷವಾಗಿ ಮುಂದುವರೆದ ಭಾಗವಾಗಿ ಯಾವೆಲ್ಲ ಏನು ತೇಜಸ್ವಿಯವರ ಕೃತಿಗಳು ಅನ್ಯ ಭಾಷೆಗೆ ಅನುವಾದವಾಗಿರ್ತವೆ ಅಂತ ನೋಡೋದಾದರೆ, ಕರ್ವಾಲು ಅದು ತಮಿಳು, ತೆಲುಗು, ತುಳು, ಕೊಂಕಣಿ, ಮರಾಠಿ, ಇಂಗ್ಲೀಷ್, ಈ ಎಲ್ಲ ಜರ್ಮನ್ ಭಾಷೆಗೆ ಮತ್ತು ಜಪಾನ್ ಭಾಷೆಗೆ ಭಾಷಾಂತರ ಆಗಿದೆ. ಮತ್ತು ಜೊತೆಗೆ ಚಿದಂಬರ ರಹಸ್ಯ ಅದು ಮರಾಠಿ, ತಮಿಳು, ತೆಲುಗು ಮತ್ತು ಪಂಜಾಬಿ ಭಾಷೆಗೆ ಭಾಷಾಂತರ ಆಗಿದೆ. ಕಿರುಗೂರಿನ ಗಯ್ಯಾಳಿಗಳು ಅದು ಮರಾಠಿ, ಕೊಡವ, ತೆಲುಗು ಮತ್ತು ಮಲಯಾಳಂ, ಹಿಂದಿ ಭಾಷೆಗೆ ಒಂದು ಅದು ಅನುವಾದ ಆಗಿದೆ. ಮತ್ತು ಪರಿಸರದ ಕಥೆಗಳು ಇದು ಇಂಗ್ಲೀಷಿಗೆ ಅದು ಏನಂದರೆ ಅನುವಾದ ಆಗಿರ್ತಕ್ಕಂಥದ್ದು ಒಂದು ಬಹಳ ಅವರ ಇಡೀ ತತ್ವ ಮತ್ತು ಅವರ ಒಂದು ಸಂದೇಶ ಬೇರೆ ಭಾಷಿಕರಿಗೂ ಕೂಡ ತಲುಪಿಸಲಿಕ್ಕೆ ಒಂದು ಮುಖ್ಯ ವೇದಿಕೆಯಾಗಿದೆ. ಅದೇ ರೀತಿ ಅಬುಚೂರಿನ ಪೋಸ್ಟ್ ಆಫೀಸು ಮರಾಠಿ, ಹಿಂದಿ ಮತ್ತು ಮಲಯಾಳಂ, ಇಂಗ್ಲೀಷ್ ಈ ಒಂದು ಭಾಷೆಗಳಿಗೆ ಅನುವಾದ ಆಗಿದೆ. ತಬರನ ಕತೆ ಇಂಗ್ಲೀಷು, ಹಿಂದಿ ಇದು ಮತ್ತು ತೆಲುಗಿಗೆ ಭಾಷಾಂತರ ಆಗಿದೆ. ಮತ್ತು ಕುಬಿ ಮತ್ತು ಇಯಾಲ ಇಂಗ್ಲೀಷ್ ಮತ್ತು ಮರಾಠಿ, ಮಲಯಾಳಂ ಭಾಷೆಗಳಿಗೆ ಅನುವಾದ ಆಗಿರ್ತಕ್ಕಂಥದ್ದು. ಜುಗಾರಿ ಕ್ರಾಸು ತೆಲುಗು ಮತ್ತು ಇಂಗ್ಲೀಷಿಗೆ ಅನುವಾದ ಆಗಿದೆ. ಮತ್ತು ರಹಸ್ಯ ವಿಶ್ವ ತೆಲುಗಿಗೆ ಅದು ಒಂದು ಅನುವಾದ ಆಗಿದೆ. ಅದೇ ರೀತಿ ಅವನತಿ ಅಂತಕ್ಕಂಥದ್ದು ತಮಿಳು ಮತ್ತು ಹಿಂದಿಗೆ ಅನುವಾದ ಆಗಿರ್ತಕ್ಕಂಥದ್ದು ಒಂದು ವಿಶೇಷ. ಅನ್ಯ ಭಾಷೆಗಳಿಗೆ ಅನುವಾದವಾಗಿರ್ತಕ್ಕಂಥ ಕೃತಿ ಮತ್ತು ಕತೆ ಮತ್ತು ಅವರ ಅನುವಾದಕರು ಯಾರು ಅಂತ ಹೇಳೋದಾದರೆ, ಈಗ ನಾವು ಸ್ವರೂಪ ಮರಾಠಿ ಭಾಷೆಗಾಗಿದೆ, ತಕ್ಕೋಜ್ ಕೃಷ್ಣೇಗೌಡರ ಆನೆ ಮರಾಠಿ ಭಾಷೆಗಾಗಿದೆ, ಅದನ್ನು ಉಮಾ ಕುಲಕರ್ಣಿಯವರು ಮಾಡಿದ್ದಾರೆ. ನಿಗೂಢ ಮನುಷ್ಯರು BC ರಾಮಚಂದ್ರ ಶರ್ಮಾ ಮತ್ತು ಪದ್ಮ ರಾಮಚಂದ್ರ ಶರ್ಮಾ ಅವರು ಮಾಡಿದ್ದಾರೆ. ಮಾಯಾಮೃಗ ಅದನ್ನು ND ಶ್ರೀನಾಥ್ ಮತ್ತು ಬೆಂಗಾಳಿಗೆ ಎಲ್ಲರ ಪತ್ರಿಕೆ, ಹೀಗೆ ಸಾಕಷ್ಟು ಜನ ಏನು ಅವರ ಬಹಳ ಇದು ಅವರ ಒಂದು ಕೃಷಿಯಿಂದ ಹೊರಬಂದಂಥ ಏನು ಪುಸ್ತಕಗಳಿದ್ವು ಅವೆಲ್ಲವನ್ನೂ ಕೂಡ ಹಲವಾರು ಭಾಷೆಗೆ ಅನುವಾದ ಮಾಡಿರ್ತಕ್ಕಂಥದ್ದು ಒಂದು ಬಹಳ ವಿಶಿಷ್ಟವಾದಂಥ ಒಂದು ದಾರಿ ಅಂತ ಹೇಳ್ಬೋದು. ತೇಜಸ್ವಿಯವರ ಕುರಿತಾದ ಕೆಲವು ಪುಸ್ತಕಗಳು ಮತ್ತು ಸಾಕ್ಷ್ಯಚಿತ್ರಗಳು ಬಹಳಷ್ಟು ಬಂದಿವೆ. ಅದರಲ್ಲಿ ಮಗಳು ಕಂಡ ಕುವೆಂಪು, ತಾರಿಣಿ ಚಿದಾನಂದರು 2006ರಲ್ಲಿ, ತೇಜಸ್ವಿ ನೆನಪು, ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ, ಅದರೊಳಗೆ ಕರಿಗೌಡ ಬೀಚನಳ್ಳಿ ಅವರು ಮಾಡಿದ್ದಾರೆ. ನನ್ನ ತೇಜಸ್ವಿ R ಚಂದ್ರಶೇಖರ್ ತೇಜಸ್ವಿ ಅವರು 2011ರಲ್ಲಿ, ಕಾಡಿನಾಥ್ ಸಂತ ತೇಜಸ್ವಿ ಧನಂಜಯ ಜೀವಾಳ ಅವರು ತಂದಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಬದುಕು ಬರಹ ಮತ್ತು ತೇಜಸ್ವಿ ಪತ್ರಗಳು, ತೇಜಸ್ವಿ ಹುಡುಕುತ್ತ, KP ಪೂರ್ಣಚಂದ್ರಸ್ವಿ ಬದುಕಿದ ಬಗ್ಗೆ ಶಿವರೆಡ್ಡಿ ಅವರು 2018ರಲ್ಲಿ, ತೇಜಸ್ವಿ ಕಥನ TP ಅಶೋಕ ಅವರು, ಪೂರ್ಣಚಂದ್ರ ತೇಜಸ್ವಿ ಅವರ ಸಾಹಿತ್ಯ ವಾಚಿಕೆ ಮತ್ತು ಮಾಯಾಲೋಕ ಮತ್ತೆ ತೇಜಸ್ವಿ ಅದು ಪರಮೇಶ್ವರ್ ಅವರಿಂದ, ಮತ್ತು ತೇಜಸ್ವಿ ಎಂಬ ವಿಸ್ಮಯ ಇದು ಸಾಕ್ಷ್ಯಚಿತ್ರ ಸರಣಿಯಾಗಿ ಮಾಧ್ಯಮದಲ್ಲಿ 2024ರಿಂದ ಅದು ಆ್ಯಕ್ಚುಲಿ ನಮ್ಮ ಹೊರಜಗತ್ತಿಗೆ ಎಲ್ಲ ಅವರ ಸಾಹಿತ್ಯಾಭಿಮಾನಿಗಳಿಗೆ ತಲುಪ್ತಾ ಇದೆ. ಮತ್ತು ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಮೆಲಪೋಡಿಯಂ ಅಂತಕ್ಕಂಥ ವಿಶೇಷವಾದಂಥ ಹೂ ಬಿಡುವ ಗಿಡದಿಂದ ಮಾಡಿದಂಥ ಒಂದು ಪುಷ್ಪ ಪಿರಮಿಡ್.
ಸೊ ಈ ಒಂದು ವರ್ಟಿಕಲ್ ಗಾರ್ಡನ್ ಮಾದರಿಯ ಹಿಂಭಾಗದಲ್ಲಿ ಸೊ ಕುವೆಂಪುರವರ ಒಂದು ಸಮಸ್ತ ಕುಟುಂಬದ ಚಿತ್ರಣವನ್ನು ಅಲ್ಲಿ ದಾಖಲಿಸಲಾಗಿದೆ. ಸೊ ಮೇಲ್ ಚಿತ್ರದಲ್ಲಿ ತಾವು ನೋಡ್ತಾ ಇರ್ಬೋದು ಕುವೆಂಪು ದಂಪತಿಗಳು ಮತ್ತು ತೇಜಸ್ವಿ ದಂಪತಿಗಳಿದ್ದಾರೆ. ಹಾಗೆಯೇ ತೇಜಸ್ವಿಯವರ ಒಂದು ಕುಟುಂಬವನ್ನು ಕೂಡ ನಾವಲ್ಲಿ ನೋಡ್ಬೋದು. ಸೊ ಜೊತೆಗೆ ಬಾಲ್ಯದಲ್ಲಿ ಕುವೆಂಪು ದಂಪತಿಗಳ ಜೊತೆ ತೇಜಸ್ವಿ ಇದ್ದಂಥ ಚಿತ್ರ ಮತ್ತು ಅದರ ಜೊತೆಗೆ ಅವರ ಪ್ರೀತಿಯ ನಾಯಿ ಕಿವಿಯನ್ನು ಕೂಡ ಅಲ್ಲಿ ನಾವು ಕಾಣ್ಬೋದಾಗಿದೆ. ಸೊ ಇವೆಲ್ಲವೂ ಕೂಡ ಭಾಳ ವಿಶಿಷ್ಟವಾಗಿ ನಮ್ಮ ವರ್ಟಿಕಲ್ ಗಾರ್ಡನ್ ಮತ್ತು ಸಹಸ್ರಾರು ಹೂಗಳ ನಡುವೆ ಅಲ್ಲಿರ್ತಕ್ಕಂಥದ್ದು ಬಹಳ ಒಂದು ವಿಶೇಷ. ಮತ್ತು ತೇಜಸ್ವಿಯವರು ಇಂತಹ ಒಂದು ಅದ್ಭುತವಾದಂಥ ಸಾಹಿತ್ಯವನ್ನು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿದ್ದಾರೆ. ಅವರಿಗೆ ಅದೇ ರೀತಿ ಹಲವಾರು ಪ್ರಶಸ್ತಿಗಳು ಅವರ ಮುಡಿಗೇರಿವೆ. 1957ರಲ್ಲಿ ಪ್ರಜಾವಾಣಿ ಪತ್ರಿಕೆಯ ದೀಪಾವಳಿ ವಿಶೇಷಾಂಕ ಕಥಾ ಪ್ರಶಸ್ತಿ ಲಿಂಗಬಂಧ ಕಥೆಗೆ ಬಂದಿದೆ. ಹಾಗೆಯೇ ಕರ್ವಾಲೋಗೆ 1980ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಹಾಗೆಯೇ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಚಿದಂಬರ ರಹಸ್ಯ ಕಾದಂಬರಿಗೂ ಕೂಡ ಸಿಕ್ಕಿದೆ. ಸೊ ಅವರಿಗೆ 1997ರಲ್ಲಿ 98ರಲ್ಲಿ ಕೂಡ ಏನು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಸಿಕ್ಕಿದೆ. ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 1990ರಲ್ಲಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಲಮಾರಿಯ ಅಂಡಮಾನ್ ಮತ್ತು ಮಹಾನದಿ ನೈಲ್ಗೆ 1991ರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಒಂದು ವಿಶೇಷ. 1992ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕಿರಿಗೂರಿನ ಗಯಾಳಿಗಳಿಗೂ ಕೂಡ ತಲುಪಿದೆ. ಅದೇ ರೀತಿ 1992ರಲ್ಲಿ ಪರಿಸರದ ಕತೆಗೆ, ದೆನ್ ಪರಿಸರದ ಪ್ರಶಸ್ತಿ ಅಂತೇಳಿ 1993ರಲ್ಲಿ, 1994ರಲ್ಲಿ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಪ್ರಶಸ್ತಿ ಮಿಸ್ಸಿಂಗ್ ಲಿಂಕ್ ಪುಸ್ತಕಕ್ಕೆ ಬಂದಿದೆ. ಮತ್ತು ಕನ್ನಡ ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತೂ ಹಲವಾರು ಬಾರಿ ಬಂದಿದೆ ಅವರಿಗೆ. ದೆನ್ ಕಥಾ ಪ್ರಶಸ್ತಿಯಾಗಿ ಮಾಯಾಮುರುಗಕ್ಕೆ ಸಲ್ಲಿಸಿದೆ. ಪಂಪ ಪ್ರಶಸ್ತಿ 2001ರಲ್ಲಿ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದಂಥ ಪಂಪ ಪ್ರಶಸ್ತಿ ಕೂಡ ಅವರಿಗೆ ದಕ್ಕಿದೆ. ಇನ್ನು ತೇಜಸ್ವಿಯವರು ನಮಗೆ ನೀಡಿದಂಥ ಸಂದೇಶಗಳೇನು, ಅವರ ನುಡಿಗಳೇನು ಅಂತ ನೋಡೋದಾದರೆ, ಈ ಜಗತ್ತು ವಿಸ್ಮಯಗಳ ಅಕ್ಷಯ ಪಾತ್ರೆ. ರೈತರು ಎಷ್ಟೇ ಬಡವರಾದರೂ ಕೂಡ ಆತ್ಮಗೌರವವುಳ್ಳವರು. ಆರ್ಥಿಕ ದಾಸ್ಯದಲ್ಲಿ ಆತ್ಮ ಸ್ವಾತಂತ್ರ್ಯದ ಸಿದ್ಧಿ ಸಾಧ್ಯವೇ ಇಲ್ಲ. ಒಂದು ರಾಷ್ಟ್ರ ಸರ್ಕಾರದ ಸಂಕ್ಷಿಪ್ತ ರೂಪವೇ ಪ್ರಜೆ. ಮತ್ತು ಭೂಮಿ ಮಿಲಿಯನ್ ಗಟ್ಟಲೆ ವರ್ಷಗಳಿಂದ ಜೀವ ಸೃಷ್ಟಿ ಮಾಡುತ್ತಾ ಬಂದ ಅದಮ್ಯ ಚೇತನದ ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವಿಶೇಷ ಅಂತಂದರೆ, ನಾನಂತೂ ಸಮ್ಮೇಳನದ ಅಧ್ಯಕ್ಷನಾಗದೆ ಸಾಯುವನು ಅಂತ ಹೇಳಿದ್ದಾರೆ. ಮನುಷ್ಯನಿಗೆ ಪ್ರಕೃತಿಯ ಅವಶ್ಯಕತೆ ಇದೆಯೇ ವಿನಃ ಪ್ರಕೃತಿಗೆ ಮನುಷ್ಯನ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಅವರು ಪ್ರತಿಪಾದಿಸ್ತಾ ಇದ್ದಂಥ ಒಂದು ವಿಶೇಷ. ಮತ್ತು ತೇಜಸ್ವಿಯವರ ನುಡಿಯನ್ನು ನಾವು ಮುಂದುವರೆದು ನೋಡೋದಾದರೆ, ಇಡೀ ವಿಶ್ವ ಒಂದಕ್ಕೊಂದು ಬಿಗಿದುಕೊಂಡಿರ್ತಕ್ಕಂಥ ಸಮತೋಲನದಲ್ಲಿ ನಿಂತಿರೋ ಬಲೆ ಅಂತ ಹೇಳ್ತಾರೆ. ಮತ್ತು ಭಾರತದ ಆಧುನೀಕರಣದ ಕಥೆ ಎಂದರೆ ಒಬ್ಬರ ಅನ್ನ ಇನ್ನೊಬ್ಬರು ಕಿತ್ತುಕೊಂಡ ಕಥೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನನ್ನ ಮಟ್ಟಿಗಂತೂ ಆತ್ಮಗೌರವವನ್ನು ಬಿಟ್ಟು ಉಳಿಸ್ಕೊಳ್ಬೇಕಾದಂಥ ಯಾವ ಕಲೆಯೂ ಪ್ರಪಂಚದಲ್ಲಿ ಇಲ್ಲ ಅಂತೇಳಿ ಅವರು ಪ್ರತಿಪಾದಿಸ್ತಿದ್ದಾರೆ. ಜನರ ಮನೋಬಲ ಮಾತ್ರ ಪ್ರಪಂಚ ಬದಲಿಸಬಹುದೇ ಹೊರತು ರಾಜಕೀಯವನ್ನಲ್ಲ ಅಂತಕ್ಕಂಥದ್ದು ಅವರಿಗೆ ಆಗಿದೆ. ಮತ್ತು ಇನ್ನೊಂದು ಬಹಳ ಹೆಮ್ಮೆಯಿಂದ ಅವ್ರು ಹೇಳ್ಕೊಂಡಂಥದ್ದು, ಕನ್ನಡ ತತ್ರಾಂಶ ಅಭಿವೃದ್ಧಿ ಮಾಡಿ ಅದು ನನಗೆ ನೀಡಿದ ನಾಡಜವಾಗುತ್ತದೆ ಅಂತಕ್ಕಂಥದ್ದನ್ನು ಅವರು ಹೇಳಿರ್ತಕ್ಕಂಥದ್ದು ನಾವೆಲ್ಲ ಬಹಳ ಕನ್ನಡದ ಬಗ್ಗೆ, ಕನ್ನಡ ತತ್ರಾಂಶದ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಅದಮ್ಯವಾದಂಥ ಗೌರವವನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ. ಇನ್ನು ಏನು ಹಿರಿಯರು ತೇಜಸ್ವಿಯವರ ಬಗ್ಗೆ ಹೇಳಿದ್ದಾರೆ, ಶಿವರಾಮ್ ಕಾಂತರು ಹೇಳ್ತಾರೆ, ಸಾಹಿತ್ಯ ಕ್ಷೇತ್ರದ ಹೊರಗೆ ನಮ್ಮ ಯಾವ ದೇಶ ಭಾಷೆಯ ಜ್ಞಾನ ಸಮೃದ್ಧಿ ಪ್ರಕಟಿಸಿದಂತಿಲ್ಲ. ನಮ್ಮ ಕೊರಗು ನಿಮ್ಮಿಂದ ಮಾತ್ರ ಆಗ್ತದೆ, ಮಾಡಿಸ್ಲಿಯ ಕೆಲಸನ ಅಂತ ಹೇಳ್ತಾರೆ. ಅದೇ ರೀತಿ ಶ್ರೀರಾಮ್ ಅವರು, ತೇಜಸ್ವಿಯವರ ಗುರಿ ಗಹನವಾದ ವಿಚಾರಗಳನ್ನು ಸುಲಭವಾಗಿ ಜನರಿಗೆ ಅರ್ಥ ಮಾಡಿಸುವುದು. ಈ ನಿಟ್ಟಿನಲ್ಲಿ ತೇಜಸ್ವಿ ಅವರು ಸಫಲರಾಗಿದ್ದಾರೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಮತ್ತು ರಾಮದಾಸ್ ಅವರು ಕಾಲನ ಸದ್ದು ಆಲಿಸಬಲ್ಲ ಲೇಖಕ ಅಂದರೆ ತೇಜಸ್ವಿ ಅಂತ ಹೇಳ್ತಾರೆ. ಹೀಗೆ ಮತ್ತು ತೇಜಸ್ವಿ ಸಾಕ್ಷ್ಯ ಚಿತ್ರದ ಸಾಕ್ಷಿ ಪ್ರಜ್ಞೆ ಅಂತೇಳಿ ಏನು ಪುಟ್ಟಸ್ವಾಮಿ ಅವರು ಹೇಳಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ನಾವು ವಿಶೇಷವಾಗಿ ನೆನ್ಕೋಬೋದು. ಮತ್ತು ಇಲ್ಲಿ ಈ ಒಂದು ಗಾಜಿನ ಮನೆಯ ಒಂದು ವಿಭಾಗದಲ್ಲಿ ಏನು ಕುವೆಂಪು ಅವರು ಒಂದು ಸಾಮಾಜಿಕ ಸುಧಾರಣೆಯ ತಿಳಿಸ್ತಕ್ಕಂಥ ನಿಟ್ಟಿನಲ್ಲಿ ಮಂತ್ರ ಮಾಂಗಲ್ಯ ಅಂತಕ್ಕಂಥ ಒಂದು ವಿಶೇಷವಾದಂಥ ಪರಿಕಲ್ಪನೆಯನ್ನು ತಂದರೂ, ಅದನ್ನು ಅಳವಡಿಸಿಕೊಂಡು ಮೊದಲು ಮಂತ್ರ ಮಾಂಗಲ್ಯಕ್ಕೆ ಸಾಕ್ಷಿಯಾದಂಥವರು ತೇಜಸ್ವಿ ಮತ್ತು ಏನು ರಾಜೇಶ್ವರಿ ಅವರು. ತದನಂತರ ಆ ಮಂತ್ರ ಮಾಂಗಲ್ಯ ಒಂದು ಆಂದೋಲನವಾಗಿ ಇಂದು ಕೋಟ್ಯಾಂತರ ಜನರು ಆ ಮಂತ್ರ ಮಾಂಗಲ್ಯವನ್ನು ಅಳವಡಿಸುವುದರ ಮೂಲಕ ತಮ್ಮ ಅದ್ಧೂರಿ ಮದುವೆಗಳನ್ನು ದೂರ ಮಾಡಿ ಒಂದು ಏನು ಆರೋಗ್ಯಕರ ಜೀವನಕ್ಕೆ ನಾಂದಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಬಹಳ ಒಂದು ದೊಡ್ಡ ಒಂದು ವಿಶೇಷ ಅಂತ ಹೇಳ್ಬೋದು. ಮತ್ತು ಇಲ್ಲಿ ತಾವು ನೋಡ್ಬೋದು ರಾಜೇಶ್ವರಿಯವರ ಒಂದು ಪ್ರತಿಮೆ ಕೂಡ ಇಲ್ಲಿದೆ. ಮತ್ತು ಉಳಿದಂತೆ ತೇಜಸ್ವಿಯವರ ಬಗ್ಗೆ ಏನು ಕೀರಂ ನಾಗರಾಜ್ ಅವರು ಹೇಳ್ತಾರೆ, ಎಲ್ಲ ತತ್ವಗಳಿಗಿಂತ ಪರಿಸರ ಪ್ರಜ್ಞೆ ಅತ್ಯಂತ ಗಂಭೀರವಾದ್ದು ಅಂತೇಳಿ.
ಮತ್ತು ಯು ಆರ್ ಅನಂತಮೂರ್ತಿಯವರು ತೇಜಸ್ವಿಯಲ್ಲದ ಜಗತ್ತಿನಲ್ಲಿ ನಾನು ಇರಲಾರೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. ಇನ್ನು ವಿಶೇಷವಾಗಿ ನಾವು ಇಲ್ಲಿ ನೋಡೋದಾದರೆ ಕೃಪಾಕರ ಸೇನಾನಿಯವರು ಏನು ಹೇಳಿದ್ದಾರೆ, KP ಪೂರ್ಣಚಂದ್ರ ತೇಜಸ್ವಿ ಅವರನ್ನು ರೂಪಿಸಿದ್ದೇ ಅದಮ್ಯ ಕುತೂಹಲ. ಅವರು ಬಾಲ್ಯದಿಂದ ಕೊನೆಯ ಕ್ಷಣದವರೆಗೂ ಕೂಡ ಕುತೂಹಲ ಉಳಿಸ್ಕೊಂಡಿದ್ರು. ಅವರ ಕುತೂಹಲಕ್ಕೆ ಎಂದಿಗೂ ಕೂಡ ವಯಸ್ಸೇ ಆಗಲಿಲ್ಲ ಅಂತಕ್ಕಂಥದ್ದು ಅವರ ಒಂದು ಏನು ಆಲೋಚನೆಯಾಗಿತ್ತು. ಇನ್ನು ಕಡಿದಾಳ್ ಪ್ರಕಾಶ್ ಅವರು ಹೇಳ್ತಾರೆ, ತೇಜಸ್ವಿ ಮತ್ತು ಶಿವಪ್ರಸಾದರು ಕವಿಶೈಲ ಸ್ಮಾರಕದ ವಿಚಾರದಲ್ಲಿ ಪಾಲ್ಗೊಳ್ಳದೇ ಇದ್ದಿದ್ದರೆ ಇಂತಹ ಅದ್ಭುತವಾದ ಸ್ಮಾರಕವನ್ನು ಮಾಡಲು ಸಾಧ್ಯ ಆಗ್ತಾ ಇರಲಿಲ್ಲ ಅಂತ. ಸೊ ತಮಗೆಲ್ಲ ಗೊತ್ತೇ ಇದೆ, ಇವತ್ತು ಕುಪ್ಪಳಿಲಿರ್ತಕ್ಕಂಥ ಕುವೆಂಪು ಅವರ ಕವಿಶೈಲ ಏನಿದೆ ಅದು ಭಾಳ ವಿಶೇಷವಾದಂಥದ್ದು. ಅದರ ಒಂದು ಸಾಕಾರಕ್ಕೆ ತೇಜಸ್ವಿಯವರ ಒಂದು ನೆರವು ಮತ್ತು ಅವರ ಸಹಕಾರ, ವಿಶೇಷವಾಗಿ ಅವರ ಮಾರ್ಗದರ್ಶನ ಭಾಳ ಮುಖ್ಯ ಅಂತಕ್ಕಂಥದ್ದನ್ನ ಇಲ್ಲಿ ನೆನೆಸ್ಬೋದು. ಮತ್ತು ಮುಂದುವರೆದು ತಾವು ನೋಡೋದಾದರೆ ತೇಜಸ್ವಿಯ ಒಂದು ಅಂತಿಮ ದಿನಗಳು, ಕೊನೆಯ ದಿನಗಳಲ್ಲಿ ಒಂದು ಅನಾರೋಗ್ಯದಿಂದ ಆಸ್ಪತ್ರೆ ಸೇರಿದ್ದಂಥ ತೇಜಸ್ವಿಯವರು ಹುಷಾರಾಗಿ ಮನೆಗೆ ಬಂದರು. ರಾಜೇಶ್ವರಿ ಅವರು ಮಕ್ಕಳು ಮೊಮ್ಮಕ್ಕಳ ಜೊತೆ ಕಾಲ ಕಳೀತಾ ಚೆನ್ನಾಗಿ ಚೇತರಿಸ್ಕೊಳ್ತಕ್ಕಂಥ ಒಂದು ಸಂದರ್ಭ. ಆದರೆ 2007 ಏಪ್ರಿಲ್ 5ನೇ ತಾರೀಕು ಅಳಿಯ ಮತ್ತು ಮೊಮ್ಮಗಳ ಜೊತೆ ಮೂಡಿಗೆರೆಗೆ ಅವರು ಹೋಗಿದ್ರು. ಪರಿಚಿತ TV ಒಂದು ರಿಪೇರಿ ಮಾಡ್ತಕ್ಕಂಥ ಅಂಗಡಿಯವರು ಕುವೆಂಪು ಅವರ ವಿಶ್ವಮಾನವ ಸಂದೇಶವನ್ನು ನಿಮ್ಮ ಬಾಯಿಂದ ಕೇಳಬೇಕು ಅಂತ ವಿನಂತಿಸಿದಾಗ ಭಾಳ ಸಂತೋಷದಿಂದ ಹೇಳಿ ವಿವರಿಸಿದ್ರಂತೆ. ಇದನ್ನು ತೇಜಸ್ವಿ ಅವರು ಹೇಳ್ತಾರೆ. ಮನೆಗೆ ಮರಳಿ ತಮಗಿಷ್ಟವಾದಂಥ ಬಿರಿಯಾನಿ ಊಟ ಮಾಡಿ ಕೈ ತೊಳೆಯಲು ಹೋದಾಗ ಕುಸಿದು ಬಿದ್ದು ತಾವು ಬಾಳಿದ ಪರಿಸರದಲ್ಲಿ ಅವರು ಲೀನವಾಗಿಬಿಟ್ರು. ಇದನ್ನು ಬಹಳ ಒಂದು ರಾಜೇಶ್ವರಿ ಅವರು ಹೇಳ್ತಾರೆ, ನನ್ನ ತೇಜಸ್ವಿ ಕಾಡಿನ ಉಸಿರಾಗಿ ಹೋದರು ಅಂತಕ್ಕಂಥದ್ದನ್ನು ಬಹಳ ದುಃಖಭರಿತವಾಗಿ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸರ್ವರಿಗೂ ಕೂಡ ಸರ್ವರ ಒಂದು ಕಣ್ಣಾಲೆಗಳಲ್ಲಿ ಒಂದು ಹನಿ ನೀರು ಬರ್ತಕ್ಕಂಥದ್ದು ಸಹಜ. ಇನ್ನು ತೇಜಸ್ವಿ ಸ್ಮಾರಕ ಕುಪ್ಪಳಿ, ಇದು ಏಪ್ರಿಲ್ 6, 2007ರಂದು ತೇಜಸ್ವಿಯವರ ಅಂತ್ಯ ಸಂಸ್ಕಾರ ಒಂದು ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರುತ್ತೆ. ಅಂತ್ಯ ಸಂಸ್ಕಾರ ನಡೆದಂಥ ಜಾಗದಲ್ಲಿ ತೇಜಸ್ವಿಯವರ ಬಂಧು ಮಿತ್ರರು ಸೇರಿ ಸ್ಮಾರಕವೊಂದನ್ನು ನಿರ್ಮಿಸ್ತಾರೆ. ಕವಿಶಾಲದಲ್ಲಿರ್ತಕ್ಕಂಥ ಕುವೆಂಪು ಸ್ಮಾರಕದಂತೆಯೇ ತೇಜಸ್ವಿ ಮಿತ್ರ ಮತ್ತು ಕಲಾವಿದ KT ಶಿವಪ್ರಸಾದ್ ಅವರ ವಿನ್ಯಾಸದಂತೆ ಬೃಹತ್ತಾದ ಕಲ್ಲು ಕಂಬಗಳನ್ನು ನಿಲ್ಲಿಸಿದ ಸ್ಮಾರಕ ತಾವು ನೋಡ್ಬೋದಲ್ಲಿ. ಸ್ಮಾರಕದ ಸುತ್ತಲೂ ಕೂಡ ತೇಜಸ್ವಿಯವರ ಅಮೂಲ್ಯವಾದಂಥ ಮಾತುಗಳನ್ನು ಕೂಡ ಅಲ್ಲಿ ಬಿತ್ತರಿಸಲಾಗಿದೆ. ಸೊ ಕುವೆಂಪು ಜನ್ಮೋತ್ಸವ ಸಂದರ್ಭದಲ್ಲಿ ಭವನದಲ್ಲಿ ತೇಜಸ್ವಿಯವರ ಫೋಟೋ ಗ್ಯಾಲರಿಯನ್ನು ಕೂಡ ಮಾಡಲಾಗಿದೆ. ಕಲಾಕುಟೀರದಲ್ಲಿ ತೇಜಸ್ವಿಯವರ ಸುಂದರವಾದ ಹಕ್ಕಿ ಚಿತ್ರಗಳನ್ನು ಕೂಡ ಪ್ರದರ್ಶಿಸಲಾಗಿದೆ. ತೇಜಸ್ವಿ ಸರಣಿಯ ಎಲ್ಲ ಕೆಲಸಗಳನ್ನು ಕೂಡ ಕುಪ್ಪಳಿಯ ಏನು ಕುವೆಂಪು ಪ್ರತಿಷ್ಠಾನ ಅರ್ಥಪೂರ್ಣವಾಗಿ ನಿಭಾಯಿಸ್ಕೊಂಡು ಬಂದಿರತಕ್ಕಂಥದ್ದು ಒಂದು ಬಹಳ ವಿಶೇಷ ಅಂತ ಹೇಳ್ಬೋದು. ಸೊ ಇನ್ನು ತೇಜಸ್ವಿಯವರ ಹೆಸರನ್ನು ಚಿರಸ್ಥಾಯಿಯಾಗಿಸಲು ಅವರ ಎಲ್ಲ ಸಾಹಿತ್ಯ ಕೃಷಿ ಮತ್ತು ಅವರ ಸಂದೇಶಗಳನ್ನು ಸರ್ವರಿಗೂ ಕೂಡ ಮುಟ್ಟಿಸ್ತಕ್ಕಂಥ ಪ್ರಯತ್ನದಲ್ಲಿ ಒಂದು KP ಪೂರ್ಣಚಂದ್ರ ತೇಜಸ್ವಿಯವರ ಪ್ರತಿಷ್ಠಾನ 1/1/2018ರಲ್ಲಿ ಸರ್ಕಾರದ ಆದೇಶದ ಇದು 2017 ಅನುಸಾರ ಒಂದು ಸ್ಥಾಪಿಸಲ್ಪಡುತ್ತೆ. ತೇಜಸ್ವಿಯವರ ಜೀವನ, ಸಾಹಿತ್ಯ ಚಿಂತನೆ ಮತ್ತು ಪರಿಸರ ವಿಜ್ಞಾನ ಮೌಲ್ಯಗಳನ್ನು ಸಂರಕ್ಷಿಸ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಮತ್ತು ಯುವಕರಲ್ಲಿ ತೇಜಸ್ವಿ ಚಿಂತನೆಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದು ಈ ಪ್ರತಿಷ್ಠಾನದ ಮುಖ್ಯವಾದಂಥ ಉದ್ದೇಶ ಆಗಿದೆ. ಪ್ರಸ್ತುತ ವಸ್ತು ಸಂಗ್ರಹಾಲಯ, ಗ್ರಂಥಾಲಯ, ಕೀಟ ಸಂಗ್ರಹಾಲಯ, ಆರ್ಕಿಡ್ ಸಂಗ್ರಹಾಲಯ ಮತ್ತು ಚಿಟ್ಟೆಗಳನ್ನು ಪ್ರತಿಷ್ಠಾನ ಹೊಂದಿದೆ. ಸಾಹಿತ್ಯಾಸಕ್ತರು ಮತ್ತು ಪರಿಸರಾಸಕ್ತರು ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಜನಸಾಮಾನ್ಯರಿಗೂ ಕೂಡ ಈ ಪ್ರತಿಷ್ಠಾನ ವಿಶೇಷವಾದಂಥ ಆಕರ್ಷಣೆಯನ್ನು ಉಂಟು ಮಾಡಿದೆ. ಸೊ ಈ ಒಂದು ಮಹತ್ತರವಾದ ನಾವು ತೇಜಸ್ವಿಯವರ ಇಷ್ಟು ಸುದೀರ್ಘವಾದ ಪ್ರಯಾಣವನ್ನು, ಅವರ ಪ್ರಾರಂಭಿಕ ಹಂತವನ್ನು, ಅವನು ನಡೆದು ಬಂದಂಥ ದಾರಿಯನ್ನು, ಅವರು ಕನ್ನಡಕ್ಕೆ ಹಲವು ನಿಟ್ಟಿನಲ್ಲಿ ಕೊಟ್ಟಂಥ ಕೊಡುಗೆಗಳನ್ನು, ಅಂತಿಮವಾಗಿ ನಮ್ಮನ್ನೆಲ್ಲ ಅವರು ಬಿಟ್ಟು ಹೋದರೂ ಕೂಡ ಅವರು ಈ ಕನ್ನಡ ಸಾಹಿತ್ಯ ಲೋಕಕ್ಕೆ ನೀಡಿರತಕ್ಕಂಥ ಅವರ ಸಾಹಿತ್ಯ, ಅವರ ಸಾಹಿತ್ಯದ ಅವರ ಪುಸ್ತಕಗಳು, ಅವರ ಸಾಹಿತ್ಯ ಮತ್ತು ಅವರ ಸೃಜನಶೀಲ ಚಟುವಟಿಕೆಗಳ ಒಂದು ಸಂದೇಶ ಇದೆಯಲ್ಲ, ಅದು ಬಹುಶಃ ಎಂದೆಂದಿಗೂ ಕೂಡ ಅಜರಾಮರ. ಸೊ ಈ ನಿಟ್ಟಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಫಲಪುಷ್ಪ ಪ್ರದರ್ಶನ 2019 ಈ ಒಂದು ಪ್ರದರ್ಶನ ಸರ್ವರಿಗೂ ಕೂಡ ಪ್ರೇರಣೆಯಾಗಲಿ. ತೋಟಗಾರಿಕೆ ಇಲಾಖೆ ಮತ್ತು ನಮ್ಮ ತೇಜಸ್ವಿ ಪ್ರತಿಷ್ಠಾನದ ವತಿಯಿಂದ ಹಮ್ಮಿಕೊಳ್ತಾ ಇರ್ತಕ್ಕಂಥ ಈ ಒಂದು ಪ್ರದರ್ಶನ ಇನ್ನು ಕೇವಲ 2 ದಿವಸಗಳಲ್ಲಿ ತೆರೆಯನ್ನು ಕಾಣಲಿದೆ. ಇದುವರೆಗೂ ಕೂಡ 4.25 ಲಕ್ಷ ಜನ ಈ ಒಂದು ಪ್ರದರ್ಶನವನ್ನು ಕಣ್ತುಂಬಿಕೊಂಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಐತಿಹಾಸಿಕ ಗಾಜಿನ ಮನೆಯಲ್ಲಿ ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡಿರ್ತಕ್ಕಂಥ ಫಲಪುಷ್ಪ ಪ್ರದರ್ಶನಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಬೇಕು, ಅದನ್ನು ವೀಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆಯಾಗಿದೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಗಾಜಿನ ಮನೆಯ ಇನ್ನೊಂದು ಭಾಗದಲ್ಲಿ ಕೃಷ್ಣೇಗೌಡರ ಕಾದಂಬರಿ, ತೇಜಸ್ವಿಯವರ ಕಾದಂಬರಿ ಏನಿದೆ ಕೃಷ್ಣೇಗೌಡರ ಆನೆ, ಅದನ್ನು ನೆನಪಿಸ್ತಕ್ಕಂಥ ಒಂದು ದ್ಯೋತಕವಾಗಿ
ಇಲ್ಲಿ ಆನೆಯ ಒಂದು ಮುಖದ ಪ್ರತಿರೂಪವನ್ನು ಮಾಡಿದ್ದೇವೆ. ಸೊ ಎಲ್ರಿಗೂ ಕೂಡ ತೋಟಗಾರಿಕೆ ಇಲಾಖೆ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಏನು ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೇನು 2 ದಿವಸ ಪ್ರದರ್ಶನ ಇದೆ, ಅದನ್ನು ಎಲ್ಲರೂ ಕೂಡ ಬಂದು ಕಣ್ತುಂಬ್ಕೋಬೇಕು. ಮತ್ತು ತೇಜಸ್ವಿಯವರ ವಿಚಾರಧಾರೆಗಳನ್ನ, ಅವರ ಸಂದೇಶಗಳನ್ನು ಯುವ ಜನರಿಗೆ ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ತೋಟಗಾರಿಕೆ ಇಲಾಖೆಯಿಂದ ತಿಳಿಸ್ತಾ, ಎಲ್ಲರಿಗೂ ಕೂಡ ವಿನಮ್ರವಾಗಿ ಮತ್ತೊಮ್ಮೆ ಪ್ರದರ್ಶನ ವೀಕ್ಷಿಸಿ ಅಂತ ಕೇಳ್ಕೊಳ್ತೇವೆ. ನಮಸ್ಕಾರ.